ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಸ್ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಕ್ಪ್ರದಾಯಿನಿ ಮಮೇಘ ಚಿದ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾವದನಿ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಭಗಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ವೈವಾದಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನಾನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗಾ ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂतो ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚೈಷಾನಾಚಾರುಮಾಮಿಹ ಪಾದಯೇತ್ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನಮರ್ಜುನಾಥ ಪ್ರತಿಮಪ್ರಮಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಹರಿತಾಮಧೀಶನರದೇವಮಂಡಲಂ ದಶಕಂ ವಿಜಿತ್ಯ ಪರಭೀಷಣಂ ಸ್ಫುರಿತಾಮಿಹ ಪ್ರಿಯತಮಂ ನಿಜಶ್ರಿಯಂ ಭಗವಾನುಪೈಕ್ಷತಹರಂತಮಪ್ರಿಯಂ ಸ್ವಸ್ತಿಸ್ತು. ನಾರಾಯಣ ಪಂಡಿತಾಚಾರ್ಯರು ಆಚಾರ್ಯರ ಮತ್ತೊಂದು ಅನುಸಂಧಾನವನ್ನು ಹೇಳ್ತಾ ಬರ್ತಾರೆ. ರಾಮಾವತಾರ ಹಾಗೂ ಕೃಷ್ಣಾವತಾರಗಳನ್ನು ಒಟ್ಟೊಟ್ಟಿಗೆ ಸೇರಿಸಿ ಅನುವಾದವನ್ನು ಮಾಡ್ತಾ ಬರ್ತಾ ಇದ್ದಾರೆ. ರಾಮಾಭಿನ್ನನಾದ ಕೃಷ್ಣ, ಕೃಷ್ಣನಿಂದ ಅಭಿನ್ನನಾದ ನಾರಾಯಣ, ಇವರೆಲ್ಲರನ್ನ ಚಿಂತನೆ ಮಾಡ್ತಾ ಬಂದಿದ್ದಾರೆ. ನಾರಾಯಣ ಪಂಡಿತಾಚಾರ್ಯರು ಆಚಾರ್ಯರ ಮುಖದಿಂದ ಆಚಾರ್ಯರು ರಾಮಾವತಾರದ ಚಿಂತನೆಯನ್ನು ಹೇಗೆ ಮಾಡಿದರು, ಅದರೊಟ್ಟಿಗೆ ಕೃಷ್ಣಾವತಾರದ ಚಿಂತನೆಯನ್ನು ಹೇಗೆ ಮಾಡಿದರು ಅಂತನ್ನೋದನ್ನು ನಿನ್ನೆ ದಿವಸ ನಾವು ಕೇಳಿದ್ದೇವೆ. ಇವತ್ತು 30ನೇ ಶ್ಲೋಕದಿಂದ ಪ್ರಾರಂಭವಾಗಿ ಮುಂದಿನ ಇನ್ನೂ ಕೆಲವು ಶ್ಲೋಕಗಳವರೆಗೆ 34ನೇ ಶ್ಲೋಕದವರೆಗೆ ರಾಮಾವತಾರ ಹಾಗೂ ಕೃಷ್ಣಾವತಾರದ ಸ್ಮರಣೆಯನ್ನು ಮಾಡ್ತಾರೆ. ಅದು ಮುಗಿದ ಮೇಲೆ ಬೇರೆ ಭಗವದ್ರೂಪಗಳನ್ನು ಚಿಂತನೆ ಮಾಡ್ತಾರೆ. ಈಗ ರಾಮಾವತಾರದಲ್ಲಿ ಮುಂದಿನ ಪ್ರಸಂಗ ಏನು? ಸೀತೆಯನ್ನ ರಾವಣ ಅಪಹಾರ ಮಾಡಿದ. ದುರ್ಯೋಧನ ಪಾಂಡವರ ಸಂಪತ್ತನ್ನು ಅಪಹರಿಸಿದ. ಈ ಎರಡೂ ಘಟನೆಗಳನ್ನು ಸೇರಿಸಿ ಒಂದೇ ಶ್ಲೋಕದಲ್ಲಿ ಅನುಸಂಧಾನವನ್ನು ಮಾಡಿ ಹೇಳುತ್ತಾರೆ. ಹರಿತಾಂ ಅಧೀಶ ನರದೇವ ಮಂಡಲಂ ದಶಕಂ ವಿಜಿತ್ಯ ಪರಭೀಷಣಂ ಮೋಹೋ ಸ್ಫುರಿತಾಮಿಹ ಪ್ರಿಯತಮಾಂ ನಿಜಶ್ರಿಯಂ ಭಗವಾನುಪೈಕ್ಷತ ಹರಂತಮಪ್ರಿಯಂ. ಭಗವಾನ್ ಶ್ರೀರಾಮಚಂದ್ರನು ಇಹ ಈ ಆಶ್ರಮದಲ್ಲಿ ಇರುವಂತಹ ಪ್ರಿಯತಮಾಂ, ತನಗೆ ಪ್ರೀತಿಪಾತ್ರಳಾದ ಸೀತೆಯನ್ನ ಅಪಹಾರ ಮಾಡಿದ್ದಂತೆ. ಯಾರವನು ಅಪಹಾರ ಮಾಡಿದವನು ಅಂದರೆ ದಶಕಂ. ದಶಕ ಅಂದರೆ 10 ತಲೆ ಇದ್ದವನು. ಸಂಸ್ಕೃತದಲ್ಲಿ ತಲೆಗೆ ಕ ಅಂತ ಕರೀತಾರೆ. ಕ ಅಂದರೆ ತಲೆ. ದಶಕಂ ಅಂದರೆ 10 ತಲೆ ಇದ್ದವನು.
10 ತಲೆಗಳಿರುವಂತಹ ರಾವಣನನ್ನ ರಾಮಚಂದ್ರ ಏನ್ ಮಾಡಿದ? ಪ್ರಾಯ ನಾವೆಲ್ಲ ಏನ್ ಕೇಳಿದ್ದೇವೆ ಅಂದ್ರೆ ರಾವಣನನ್ನ ಸಂಹಾರ ಮಾಡಿದ ಅಂತ. ಸಂಹಾರ ಮಾಡಿದ್ದು ಮುಂದೆ ಸೀತೆಯನ್ನ ತೆಗೆದುಕೊಂಡು ಹೋಗುವಾಗ ಏನ್ ಮಾಡಿದ ರಾಮಚಂದ್ರ ಅಂದ್ರೆ ಉಪೇಕ್ಷೆ ಮಾಡಿದ್ನಂತ. ಹೋಗಿ ಬಿಡು, ತಗೊಂಡು ಹೋಗಿ ಬಿಡು ಅಂತ ಬಿಟ್ಬಿಟ್ನಂತ. ಇದು ಒಂದು ಸ್ತೋತ್ರ ರೂಪವಾಗಿ ಹೇಳ್ತಾರೆ. ಭಗವಾನ್ ಉಪೈಕ್ಷತ ಹರಂತಂ ಅಪ್ರಿಯಂ. ತನಗೆ ಅಪ್ರಿಯನಾಗಿರುವಂತಹ ರಾವಣ ಸೀತೆಯನ್ನು ಹೊತ್ತುಕೊಂಡು ಹೋಗುವಾಗ ಉಪೇಕ್ಷೆ ಮಾಡಿದ್ನಂತೆ. ಹೋಗಿ ಬಿಡು ಅಂತ ಬಿಟ್ಬಿಟ್ನಂತೆ. ಯಾರಾದ್ರೂ ಬಿಡ್ತಾರ? ತನ್ನ ಹೆಂಡತಿಯನ್ನು ಕದ್ಕೊಂಡು ಹೋಗುವಾಗ ಯಾಕೆ ಕತ್ಕೊಂಡು ಹೋದ್ರಿ ಅಂತ ಕೇಳ್ಬೇಕು, ತಡೆದು ನಿಲ್ಲಿಸ್ಬೇಕು. ಇಲ್ಲಿಲ್ಲ, ತಗೊಂಡು ಹೋಗಿ ಬಿಡು ಅಂತ ಬಿಟ್ಬಿಟ್ನಂತೆ. ಇಲ್ಲ ಆದ್ರೆ ಕೃಷ್ಣಾವತಾರದಲ್ಲಿ ಆ ದುರ್ಯೋಧನಾದಿಗಳೆಲ್ಲ ಪಾಂಡವರ ಸಂಪತ್ತನ್ನ ಅಪಹಾರ ಮಾಡುವಾಗ ತಗೊಂಡು ಹೋಗಿಬಿಡು ಅಂತ ಬಿಟ್ಬಿಟ್ನಂತೆ ಕೃಷ್ಣನಾಗಲ್ಲೂ. ಎರಡೂ ಕಡೆಗೂ ಕೂಡ ಕೃಷ್ಣ ರಾಮರಿಬ್ಬರೂ ಕೂಡ ಉಪೇಕ್ಷೆಯನ್ನ ಮಾಡಿದರು. ಈ ಉಪೇಕ್ಷೆ ಮಾಡಿದ್ದು ಒಂದು ಸ್ತೋತ್ರವಾಯಿತು ನಾರಾಯಣ ಪಂಡಿತಾಚಾರ್ಯರಿಗೆ. ಭಗವಾನ್ ಉಪೈಕ್ಷತ ಹರಂತಂ ಅಪ್ರಿಯಂ. ಉದಾಸೀನ ಮಾಡಿಬಿಟ್ಟ, ತಡಿಲಿಲ್ಲ. ಕಾಡಿನಲ್ಲಿ ಇದ್ದಾಗ ಕೃಷ್ಣ ಭೇಟಿಯಾಗ್ಲಿಕ್ಕೆ ಬರ್ತಾನೆ. ಯಾರನ್ನ? ಆ ಕೃಷ್ಣ ಭೇಟಿಯಾಗ್ಲಿಕ್ಕೆ ಬಂದದ್ದು ಪಾಂಡವರನ್ನ. ಬಂದಾಗ ಧರ್ಮರಾಜ ಒಂದು ಮಾತು ಹೇಳ್ತಾನೆ, ಕೃಷ್ಣ ನೀನು ಅವತ್ತಿರ್ಬೇಕಾಗಿತ್ತಲ್ಲಿ, ಇದ್ದಿದ್ದಿ ಅಂದ್ರೆ ಇಷ್ಟೆಲ್ಲ ಅನಾಹುತ ಆಗ್ತಿರ್ಲಿಲ್ಲ ಅಂತ ಹೇಳ್ತಾನೆ. ನೋಡಿ ಧರ್ಮರಾಜನ ಮಾತು ಹೆಂಗಿತ್ತು. ಕೃಷ್ಣ ಒಬ್ಬ ಅವತ್ತಲ್ಲಿ ಇದ್ದಿದ್ರೆ ನಮ್ಗೆ ಇಷ್ಟ ಅನಾಹುತ ಆಗ್ತಿರ್ಲಿಲ್ಲ. ಕೃಷ್ಣ ಅಲ್ಲಿ ಇಲ್ಲದೆ ಹೋದದ್ದಕ್ಕೇನೆ ಇಷ್ಟ ಅನಾಹುತ ಆಯಿತು ಅಂತ ಹೇಳ್ತಾನೆ. ಅದಕ್ಕೆ ಮಧ್ವಾಚಾರ್ಯ ನಿರ್ಣಯ ಕೊಡ್ತಾರೆ, ಕೃಷ್ಣ ಅಲ್ಲಿ ಇದ್ದಿದ್ದಿಲ್ಲ ಅಂತ ಇವನಿಗೆ ಯಾವಾಗ ಕನಸು ಬಿದ್ದಿತ್ತೋ ಗೊತ್ತಿಲ್ಲ ಅಂದ್ರು. ಕೃಷ್ಣ ಇಲ್ಲದೆ ಇರೋ ಜಾಗ ಅಂತ ಒಂದಿದ್ದು ಅವನಲ್ಲಿ ಇದ್ದಿದ್ದಿಲ್ಲ ಅಂದ್ರೆ ಸರಿ ಇರಬೇಕಾಗಿತ್ತು. ಕೃಷ್ಣ ಇರದೆ ಜಾಗನೇ ಇಲ್ಲ ಅಂದಮೇಲೆ ಎಲ್ಲ ಜಾಗದಲ್ಲಿ ಕೃಷ್ಣ ಇದ್ದಾಗ ಕೃಷ್ಣ ಇದ್ದಿದ್ದಿಲ್ಲ ಅಂತ ಹೇಳೋದ್ರಲ್ಲಿ ಏನು ಅರ್ಥ ಇಲ್ಲ. ಮತ್ತೆ ಹಾಗಿದ್ರೆ ಯಾಕೆ ದೇವರು ಏನ್ ಮಾಡಿದ? ಅಲ್ಲಿದ್ರೂ ಕೂಡ ಉಪೇಕ್ಷೆ ಮಾಡಿದ್ದಂತೆ, ತಿರಸ್ಕಾರ ಮಾಡಿದ್ದಂತೆ. ಇದು ದೇವರಲ್ಲಿರುವಂತಹ ಒಂದು ಗುಣ ಅಂತ ಚಿಂತನೆ ಮಾಡ್ಬೇಕಂತ. ಏನ್ ಗುಣ? ಉಪೇಕ್ಷೆ ಮಾಡೋದು ದೇವರ ಗುಣ ಅಂತ. ದೇವರು ಕೆಲವೊಮ್ಮೆ ಉದಾಸೀನ ಆಗ್ಬಿಡ್ತಾನಂತೆ, ನಮ್ಮನ್ನು ನೋಡಿಯೂ ನೋಡ್ಲಾರ್ದಂತೆ ಇದ್ಬಿಡ್ತಾನಂತೆ. ನಮಗೆಲ್ಲ ಬಹಳ ಬೇಸರ ಆಗ್ತದೆ. ದೇವ್ರು ಹಿಂಗ್ ಮಾಡೋದಾ? ನಮ್ಮನ್ನೇ ಕೈ ಬಿಡೋದಾ? ಏನೋ ನಾವು ಪರಮ ಭಾಗವತೋತ್ತಮರು, ನಮ್ಮನ್ನು ಬಿಟ್ಬಿಟ್ರೆ ದೇವರಿಗೆ ಇನ್ಯಾವ ಗತಿ ಇಲ್ಲ, ದೇವ್ರು ನಮ್ಮನ್ನು ನೋಡ್ಕೊಳ್ದಾರ್ದು ಇನ್ಯಾರು ನೋಡ್ಕೋಬೇಕು, ದೇವ್ರು ಹೆಂಗೆ ಮಾತಾಡಿಸ್ತಿರ್ತೀವಿ ನಾವೆಲ್ಲ. ನಮಗೇನಾದ್ರೂ ಅನಾನುಕೂಲ ಆಗಿರ್ಬೇಕ್ರಿ. ದೇವ್ರ ಮುಂದೆ ಕೂತ್ಕೊಂಡು ಒಂದು ಬೈತಿರ್ತೀವಿ ಅವನಿಗೆ, ಎಲ್ಲಿಟ್ಟಿ ಬುದ್ಧಿನ? ನನ್ನಂಥ ಭಕ್ತನ ಬಿಟ್ಕೊಂಡು ನಿನಗೇನು ಸಿಗ್ತದೆ? ನಿತ್ಯ ಪೂಜಾ ಮಾಡೋರು ಯಾರು ನಿನಗೆ? ನಿತ್ಯ ನೈವೇದ್ಯ ಕೊಡೋರು ಯಾರು? ನಾ ಕೊಟ್ಟ ನೈವೇದ್ಯದ ಅನ್ನ ನಾನೇ ಉಣ್ಣಂಗಿಲ್ಲ ನಿನಗೆ, ಅಷ್ಟು ಚಲೋ ಮಾಡಿರ್ತೀನಿ ಗೊತ್ತೋ ಇಲ್ಲೋ? ಅಂದ್ರೆ ನಾವು ದೇವರ ಮೇಲೆ ಉಪಕಾರ ತೋರಿಸ್ತಿರ್ತೀವಿ, ದೇವರು ನಮ್ಮ ಮೇಲೆ ಉಪೇಕ್ಷೆ ತೋರಿಸ್ತಿರ್ತಾನೆ. ನಾವು ದೇವರಿಗೆ ಉಪಕಾರ ಅಂತ ಹೇಳಿದ್ರೆ ದೇವರು ನಮ್ಮ ಮೇಲೆ ಉಪೇಕ್ಷೆ ತೋರಿಸ್ತಾನೆ. ಅದರಿಂದ ಭಗವಾನ್ ಉಪೇಕ್ಷತ, ದೇವರೇನ್ ಮಾಡಿಬಿಟ್ಟ ಅಂದ್ರೆ ಉಪೇಕ್ಷೆ ಮಾಡಿದ್ದಂತ. ಆ ಉಪೇಕ್ಷೆ ಮಾಡಿದ್ದು ಕೂಡ ಒಂದು ಗುಣ ಅಂತ ಅರ್ಥ ಮಾಡ್ಬೇಕಂತ. ನಮಗಿದು ಗೊತ್ತಿಲ್ಲ, ನಮ್ಗೆ ಬೇಸರ ಆಗ್ತದೆ. ದೇವರ ಆಯ್ತಾ ಒಳ್ಳೆ ಕೈ ಬಿಟ್ಬಿಟ್ನಲ್ಲ ನಮ್ದು ಅಂತ. ಇದನ್ನ ನಾನು ಹೇಳಿದ್ದಲ್ಲ, ದ್ರೌಪದಿ ದೇವಿ ಅಂತಾಳೆ, ತ್ವದದೀನಾಂ ಉಪೇಕ್ಷಸೆ ಹಾ ಕೃಷ್ಣ ದ್ವಾರಕಾವಾಸಿನ್ ಕ್ವಾಸಿವಾಸಿ ಜಗತ್ಪತೆ ಇಮಾಂ ಅವಸ್ಥಾಂ ಸಂಪ್ರಾಪ್ತಾಂ ತ್ವದಧೀನಾಂ ಉಪೇಕ್ಷಸೆ. ನನ್ನನ್ನು ಈ ಹೊತ್ತಿನಲ್ಲಿ ಕೈ ಬಿಡೋದ ಕೃಷ್ಣ ಅಂತ ಹೇಳಿ ಸ್ತೋತ್ರ ಮಾಡಿದ್ದಾಳೆ. ಉಪೇಕ್ಷಸೆ ಅಂತ ಸ್ತೋತ್ರ ಮಾಡಿದ್ದಾಳೆ. ಮಹಾಭಾರತದ ಸಭಾಪರ್ವದಲ್ಲೇನು ಉಪೇಕ್ಷಸೆ ಅಂತ ದ್ರೌಪದಿ ಸ್ತೋತ್ರ ಮಾಡಿದ್ದಾಳು, ಅದನ್ನೇ ಅನುಸಂಧಾನ ಮಾಡಿ ನಾರಾಯಣ ಪಂಡಿತಾಚಾರ್ಯರು ಭಗವಾನ್ ಉಪೈಕ್ಷತ ಹರಂತಂ ಅಪ್ರಿಯಂ, ಭಗವಂತ ಉಪೇಕ್ಷೆಯನ್ನ ಮಾಡಿಬಿಟ್ಟ ಅಂತ ಹೇಳಿದ್ದಾರೆ. ನಾವು ನಮಗೇನಾದ್ರೂ ಅನಾನುಕೂಲ ಆಗಿದ್ರೆ ಆಗ ಅನ್ಕೋಬೇಕಂತ, ದೇವರ ಉಪೇಕ್ಷಾ ಗುಣ ಕೆಲಸ ಮಾಡ್ತಾ ಇದೆ ಅನ್ಕೋಬೇಕಂತ. ಈಗೇನ್ ಮಾಡ್ತಾ ಇದೆ? ದೇವರ ಕೈ ಬಿಟ್ಟಿಲ್ಲ. ದೇವರ ಅನೇಕ ಗುಣಗಳಲ್ಲಿ ಒಂದು ಗುಣ ನೋಡ್ರಿ, ಈಗ ನೋಡ್ಬೇಕಾಗಿತ್ತು ದೇವರು, ಈ ಹೊತ್ತಿನಲ್ಲಿ ದೇವರನ್ನು ನೋಡ್ಬೇಕಾಗಿತ್ತು, ಹೀಗೆ ಸರಿಯಾಗಿ ಕೈ ಕೊಟ್ಟ ನೋಡ್ರಿ ಅಂದ್ರೆ ಆ ಕೈ ಕೊಡೋದು ಎಂಬುದು ಒಂದು ದೇವರ ಗುಣ ನೆನಪಿಟ್ಕೊಳ್ರಿ. ಎಲ್ಲಾರು ಕೈ ಕೊಡೋದು ದೋಷ ಅಂತಾರೆ, ನೀವು ಗುಣ ಅಂತೀರಲ್ಲ ಅಂದ್ರೆ ಮುಂದಿನ ಶ್ಲೋಕ ಓದಿದ ಮೇಲೆ ಪಂಡಿತಾಚಾರ್ಯ ಯಾಕೆ ಕೈ ಕೊಟ್ಟಿದ್ದು ಒಳ್ಳೇದಾಯ್ತು ಅಂತ ಹೇಳ್ತಾರೆ. ಅಲ್ಲಿವರೆಗೆ ಗೊತ್ತಾಗೋದಿಲ್ಲ. ಆದ್ರಿಂದ ನಮಗೆ ಕೈ ಕೊಡೋದು ಅಂತನ್ನುವುದು ದೋಷ ಅನಿಸಿದ್ರೆ ದೇವರಿಗೆ ಕೈ ಕೊಡೋದು ಎಂಬುದೊಂದು ಗುಣ. ಅದು ಭಗವಾನ್ ಉಪೈಕ್ಷತ ಹರಂತಂ ಅಪ್ರಿಯಂ ಹರಿತಾಮಧೀಶನರದೇವ ಮಂಡಲಂ ದಶಕಂ ವಿಜಿತ್ಯ ಪರಭೀಷಣಂ ಮುಹುಃ ಸ್ಫುರಿತಾಮಿಗ ಪ್ರಿಯತಮಂ ನಿಜಶ್ರಿಯಂ ಭಗವಾನ್ ಉಪೈಕ್ಷತ ಹರಂತಂ ಅಪ್ರಿಯಂ
ಭಗವಾನ್ ರಾಮಚಂದ್ರನು ಈಗ ಈ ಆಶ್ರಮದಲ್ಲಿ ಸ್ಫುರಿತಾಂ ಅತ್ಯಂತ ಲವಲವಿಕೆಯಿಂದ ಇರುವಂತಹ ನಿಜಶ್ರಿಯಂ ತನ್ನ ಸಂಪತ್ತಾದ ಪ್ರಿಯತಮಾಂ ಸೀತಾದೇವಿಯನ್ನ ಹರಂತಂ ಅಪ್ರಿಯಂ ತನಗೆ ಅಪ್ರಿಯವಾಗಿದ್ರೂ ಕೂಡ ಕದ್ದುಕೊಂಡು ಹೋಗುವಂತಹ ದಶಕಂ 10 ತಲೆ ಇರುವ ರಾವಣನ್ನ ಉಪೈಕ್ಷತ ಬಿಟ್ಬಿಟ್ಟ, ಉದಾಸೀನ ಮಾಡಿದ, ತಗೊಂಡು ಹೋಗ್ಲಿ ಬಿಡು ಅಂದ. ಆ ರಾವಣ ಹೆಂಗಿದ್ದ ಅಂತ ಕೇಳಿದ್ರೆ ಹರಿತಾಂ, ಹರಿತ್ ಅಂದ್ರೆ ದಿಕ್ಕುಗಳು, ಸಂಸ್ಕೃತದಲ್ಲಿ ದಿಕ್ಕುಗಳಿಗೆ ಹರಿತ್ ಅಂತ ಕರೀತಾರೆ. ದಿಶಸ್ತು ಕಕುಬ ಕಾಷ್ಟ ಆಶಾಶ್ಚ ಹರಿತಶ್ಚತಾಹ ಕೋಶದಲ್ಲಿ ಹೇಳುವಾಗ ದಿಕ್ಕು, ಕಾಷ್ಟ, ಆಶ, ಹರಿತ್ ಅಂತನ್ನುವುದು ದಿಕ್ಕುಗಳಿಗೆ ಪರ್ಯಾಯವಾಚಿ ಶಬ್ದಗಳಂತ. ಅದಕ್ಕೆ ಹೇಳಿದರು ಹರಿತಾಂ ಅಧೀಶ ನರದೇವ ಮಂಡಲಂ. ಆ ರಾವಣ ಹೇಗಿದ್ದ ಅಂದ್ರೆ ಎಲ್ಲಾ ದಿಕ್ಕುಗಳಿಗೆ ಹೋಗಿ ಆ ದಿಕ್ಕುಗಳಲ್ಲಿರುವಂತಹ ರಾಜರನ್ನೆಲ್ಲ ಸೋಲಿಸಿ ಸಂಪತ್ತನ್ನು ತಂದಿದ್ದಂತೆ. ಅಂಥವನಿಗೆ ಈ ಸೀತೆಯ ಮೇಲೆ ಕಣ್ಣು ಬಿದ್ದು ಸೀತೆಯನ್ನು ಅಪಹಾರ ಮಾಡಿಕೊಂಡು ಹೋದಂತೆ. ಅವ ಹೆಂಗಿದ್ದ ಅಂದ್ರೆ ಪರಭೀಷಣ ಅಂತ ಹೇಳ್ತಾರೆ. ಇನ್ಯಾರೂ ಕೂಡ ಅವನನ್ನ ಮನಸ್ಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲಂತೆ. ಪರಭೀಷಣ, ಇನ್ನೊಬ್ಬರು ಅವನನ್ನ ಕಂಡ್ರೆ ಅನಿಸ್ತಿದ್ರಂತೆ. ಒಬ್ಬ ಕವಿ ಮಾಘ ಅಂತಿದ್ದಾನೆ, ಅವನು ಶಿಶುಪಾಲ ವಧ ಅಂತ ಒಂದು ಕಾವ್ಯ ಬರೆದಿದ್ದಾನೆ. ಆ ಶಿಶುಪಾಲ ವಧದಲ್ಲಿ ಒಂದು ಮಾತಂತಾನೆ, ರಾವಣನ ಎದೆ ಮೇಲೆ ಒಂದು ಹಲ್ಲಿನ ಗುರುತು ಮೂಡಿತ್ತಂತೆ. ರಾವಣನ ಎದೆ ಮೇಲೆ ಒಂದು ಹಲ್ಲಿನ ಗುರುತು ಮೂಡಿತ್ತಂತೆ. ಆ ಹಲ್ಲಿನ ಗುರುತು ನೋಡಿದಾಗೆಲ್ಲ ನೆನಪಾಗ್ತಿತ್ತಂತೆ ರಾವಣನಿಗೆ. ಏನ್ ನೆನಪಾಗ್ತಿತ್ತು ಅಂದ್ರೆ ಈ ಹಲ್ಲಿನ ಗುರುತು ನನ್ನ ಸ್ವರ್ಗದ ವಿಜಯೋತ್ಸವಕ್ಕೆ 1 ನಿಮಿಷ ತಡ ಮಾಡಿತ್ತು ಅಂತ ನೆನಪಾಗ್ತಿತ್ತಂತೆ. 1 ನಿಮಿಷ, ಬಹಳತ್ತಿಲ್ಲ. ಸ್ವರ್ಗ ವಿಜಯ ಸಂಪಾದನೆ ಮಾಡುವುದಕ್ಕೆ 1 ನಿಮಿಷ ಲೇಟ್ ಆಯ್ತಂತೆ. ಟ್ರೈನ್ ಬರೋದು 1 ನಿಮಿಷ ಲೇಟ್ ಆಯ್ತು ಅಂತಾರೆ, ಬಸ್ ಬರೋದು 1 ನಿಮಿಷ ಲೇಟ್ ಆಯ್ತು ಅಂತಾರೆ. 1 ನಿಮಿಷ 2 ನಿಮಿಷಕ್ಕೆ ಲೇಟ್ ಏನ್ ಮಾಡೋದಿಲ್ಲ ಪಾಪ, 1 ತಾಸು ಲೇಟು ಅಂತ ಹೇಳ್ಬೋದೇನೋ. ಆದ್ರೆ 1 ನಿಮಿಷ ಲೇಟ್ ಆಯಿತು ಅಂತ ಹೇಳ್ತಿರ್ತಾರಲ್ಲ, ಹಾಗೆ ರಾವಣನಿಗೆ ವಿಜಯೋತ್ಸವದಲ್ಲಿ, ಸ್ವರ್ಗದ ವಿಜಯೋತ್ಸವದಲ್ಲಿ 1 ನಿಮಿಷ ತಡ ಆಯ್ತಂತೆ. ಯಾಕೆಂದ್ರೆ ಈ ಹಲ್ಲಿನ ಗುರುತು ಅಂದ್ರು. ಏನದು ಹಲ್ಲಿನ ಗುರುತು ಅಂದ್ರೆ ಐರಾವತ ಎದುರು ಸಿಕ್ಕಿತ್ತಂತೆ. ಐರಾವತ ಎದುರಿಗೆ ಬಂದಿತ್ತು. ರಾವಣ ಯುದ್ಧ ಮಾಡ್ಲಿಕ್ಕೆ ಹೋಗಿದ್ದ ಇಂದ್ರನ ಮೇಲೆ. ಇಂದ್ರ ಐರಾವತದ ಮೇಲೆ ಕೂತಿದ್ದಾನೆ, ಈ ಕಡೆಗೆ ಎದುರಿಗೆ ರಾವಣ ನಿಂತ್ಕೊಂಡಿದ್ದಾನೆ. ಆ ರಾವಣನ ಜೊತೆಗೆ ಯುದ್ಧ ಮಾಡ್ತಾ ಇರುವಾಗ ಐರಾವತವನ್ನ ಬಿಟ್ಟನಂತೆ, ಮೇಲ್ಗಡೆ ಹೋಗು ಅಂತ ಹೇಳಿ. ಆ ಐರಾವತ ಬಂದು ರಾವಣನಿಗೆ ಚುಚ್ಚುತ್ತಂತೆ. ಹಿಂಗ ಚುಚ್ಚಿ ಮುಂದಿನ ಕ್ಷಣಕ್ಕೆ ಏನಾಯಿತು ಅಂದ್ರೆ ಇಂದ್ರ ಕೆಳಗೆ ಬಿದ್ದಿದ್ದಂತೆ. ಚುಚ್ಚಿದ್ದು ರಾವಣನಿಗೆ, ಮೇಲಿಂದ ಕೆಳಗೆ ಬಿದ್ದದ್ದು ಇಂದ್ರ ಅಂತ. ಯಾಕೆ ಅಂದ್ರೆ ಇವನ ಶಕ್ತಿ ಎಷ್ಟಿತ್ತು ಅಂದ್ರೆ ಹಿಂಗ ಅಂದ್ಬಿಟ್ಟಂತೆ, ಆ ಹಲ್ಲು ಇಳಿಸಿಕೊಂಡದ್ದು ಆನೆ ಸಮೇತ ಬಿದ್ದು ಹೋಯ್ತಂತೆ. ಅಂದ್ರೆ ಹೇಗಿರ್ಬೇಡ ಬಲ ವಿಚಾರ ಮಾಡಿ, ರಾವಣಂತ ಎಷ್ಟು ಬಲಶಾಲಿ ಇದ್ದ. ಹಲ್ಲು ಚುಚ್ಚಿಕೊಂಡಿದ್ರೆ 1 ಕ್ಷಣ ಹಿಂಗ್ ಭುಜ ಅಂದ್ರೆ ಆನೆ ಸಮೇತವಾಗಿ ಕೆಳಗೆ ಬಿದ್ದು ಇಂದ್ರ ಸೋತೋಗ್ಬಿಟ್ನಂತೆ. ಅದಕ್ಕೆ ಆವಾಗ ನೆನಪು ಮಾಡ್ಕೋತಿದ್ದಂತೆ, ಈ ಹಲ್ಲಿನ ಗುರುತು ನೋಡಿದಾಗೆಲ್ಲ 1 ನಿಮಿಷ ಲೇಟ್ ಆಯ್ತು ನನಗೆ, 1 ನಿಮಿಷ ಲೇಟ್ ಆಯ್ತು ನನಗೆ ಎನ್ಬೇಕಂತ. ಅಂಥ ಪರಾಕ್ರಮಿ ರಾವಣ ಅಂತ ವರ್ಣನೆ ಮಾಡ್ತಾರೆ. ಇಲ್ಲಿ ಹೇಳಿದ್ರು ಸ್ಫುರಿತಾಮಿಹ ಪ್ರಿಯತಮಾಂ ನಿಜಶ್ರಿಯಂ ಪರಭೀಷಣಂ. ಎಲ್ಲರಿಗೆ ಭಯಾನಕವಾಗಿರುವಂತಹ ಅವನನ್ನ ಮತ್ತೆ ಬಿಟ್ಟ, ಸೀತೆಯನ್ನ ಅಪಹಾರ ಮಾಡಿಕೊಂಡು ಹೋಗ್ಲಿಕ್ಕೆ ಬಿಟ್ಟ ಅಂತ ಒಂದು ಮಾತು. ಇಲ್ಲಿ 2ನೇದು ಕೃಷ್ಣನಿಗೆ, ಇದೇ ಶ್ಲೋಕದಲ್ಲಿ ಕೃಷ್ಣನಿಗೆ ಸಮನ್ವಯ ಮಾಡಬೇಕೀಗ. ಭಗವಾನ್ ಕೃಷ್ಣನು ನಿಜಶ್ರಿಯಂ ಪಾಂಡವರ ಸಂಪತ್ತನ್ನೆಲ್ಲ ಹರಂತಂ ಜೂಜಾಟದಲ್ಲಿ ಅಪಹಾರ ಮಾಡ್ತಾ ಇದ್ದಂತೆ. ಅಪ್ರಿಯಂ ಬೇಡವಾಗಿರುವಂತಹ ದುರ್ಯೋಧನನನ್ನ ಉಪೈಕ್ಷತ, ಹೋಗ್ಲಿ ಬಿಡು, ತಗೋ, ಏನ್ ತಪ್ಪಿಲ್ಲ ಅಂತ ಬಿಟ್ಬಿಟ್ನಂತ. ಹೆಂಗಿತ್ತು ಆ ಸಂಪತ್ತು ಅಂತ ಕೇಳಿದ್ರೆ ಹರಿತಾಂ ದಶಕಂ ವಿಜಿತ್ಯ, ಪಾಂಡವರು ಪಾಪ 10 ದಿಕ್ಕುಗಳಿಗೆ ಹೋಗಿ ಪರಭೀಷಣಂ ಅಧೀಶ ನರದೇವ ಮಂಡಲಂ, ಇನ್ನೊಬ್ಬರಿಗೆ ಸೋಲಿಸ್ಲಿಕ್ಕೆ ಆಗದೇ ಇರುವಂತಹ ರಾಜರನ್ನೆಲ್ಲ ಸೋಲಿಸಿ ತಂದಿಟ್ಕೊಂಡಿದ್ರಂತೆ. ಪಾಂಡವರು ಎಲ್ಲಾ ದಿಕ್ಕಿನಲ್ಲಿ ಸಂಚಾರ ಮಾಡಿ ತಂದಿಟ್ಟ ಸಂಪತ್ತನ್ನ ದುರ್ಯೋಧನ ಕ್ಷಣ ಮಾತ್ರದಲ್ಲಿ ಸಂಪಾದನೆ ಮಾಡಿದ್ನಂತೆ. ಅದು ಮಹಾಭಾರತದ ಸಭಾಪರ್ವದಲ್ಲಿ ಹೇಳುವಾಗ ಒಂದು ಮಾತು ಬರ್ತದೆ. ಏನಾಗಿತ್ತು ಅಂತಂದ್ರೆ, ಆ ಸಭೆಯಲ್ಲಿ ಯಾವಾಗ ದುರ್ಯೋಧನ ನೀರು ಅಂತ ತಿಳ್ಕೊಂಡು ಹೇಳಿ ನೆಲ ಅಂತ ತಿಳ್ಕೊಂಡು ಹೇಳಿ ನೀರಿನಲ್ಲಿ ಬಿದ್ದಾಗ ಅಪಮಾನ ಆಯ್ತವನಿಗೆ. ಆ ಅಪಮಾನವನ್ನ ಸಹನ ಮಾಡಿಕೊಂಡು ಸುಮ್ಮನೆ ಹೊರಗೆ ಬಂದಾಗ ಕುದಿತಾ ಇದ್ರೆ ದಾರಿಯಲ್ಲಿ ಹೋಗುವಾಗ ಈ ಮಾಮ ಇದ್ನಲ್ಲ, ಶಕುನಿ ಮಾಮ, ಒಂದು ಸಣ್ಣ ತುಪ್ಪ ಹಾಕಿದ್ನಂತ. ಬೆಂಕಿಗೆ ತುಪ್ಪ ಹಾಕೋರೆ ಜಾಸ್ತಿ ಯಾವಾಗ್ಲೂ. ಸಣ್ಣ ಓರ್ಲಿಕ್ಕೆ ತಂದು ನೋಡಿ, ಯಾಕೋ ಒಂದ್ ಸ್ವಲ್ಪ ಜೋರಲ್ಲಿ ಜಗಳ ಆಗ್ಲಿ ಅಂತ ಸ್ವಲ್ಪ ತುಪ್ಪ ಹಾಕ್ತಿರ್ತಾರೆ. ತುಪ್ಪ ಹಾಕಿದ್ನಂತ. ಏನ್ ತುಪ್ಪ ಹಾಕಿದ ಅಂದ್ರೆ, ಯಾಕೆ ಸುಮ್ಮನೆ ಒದ್ದಾಡ್ತೀಯ ದುರ್ಯೋಧನ, ಒಂದು ಕೆಲಸ ಮಾಡು, ಹೇಗೂ ನಿನ್ ಕಡೆಯಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ,
ತಪ್ಪಾಯಿತು ಅಂತ ಒಪ್ಪಿಕೊಂಡ್ಬಿಡು, ಹೋಗಿ ಅವರಿಗೆ ಶರಣಾಗ್ಬಿಡು. ಪಾಂಡವರೆಲ್ಲೋ ನಿನಗೊಂದು ಕಡೆಗೆ ಛತ್ರ ಛಾಯ ಕೊಡ್ತಾರೆ, ಅಲ್ಲೇ ಒಂದೆರಡು ದಿವಸ ಅನ್ನ ಸಾರು ಉಣ್ಕೊಂಡು ಆರಾಮಿದ್ಬಿಡು ಅಂದ್ಬಿಟ್ಟ. ಇವನಿಗೆ ಮೊದಲೇ ಸಹನ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಅಭಿಮಾನದ ಪರಾಕಾಷ್ಠ ಅಂದ್ರೆ ದುರ್ಯೋಧನ ಅಂತ. ಯಾಕಷ್ಟು ಅಭಿಮಾನ ಪಡ್ತಿದ್ದಂತ. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಅತಿಮಾನಾತ್ ಸುಯೋಧನ ಅಂತ ಹೇಳ್ತಾರೆ. ಯಾರ್ಯಾರು ಅತಿ ಮಾಡಿ ಕೆಡಿಸ್ಕೊಂಡಾರೆ ಅಂದ್ರೆ ಅತಿದಾನಾತ್ ಬಲಿರ್ಬದ್ಧ, ಅತಿಮಾನಾತ್ ಸುಯೋಧನ, ಅತಿಲೌಲ್ಯಾದ ರಾವಣಶ್ಚ ಅತಿ ಸರ್ವತ್ರ ವರ್ಜಯೇತ್ ಅಂತ ಹೇಳ್ತಿರ್ತಾರೆ. ಎಲ್ಲೂ ಅತಿ ಮಾಡಬಾರ್ದಂತ. ಅತಿ ಪ್ರೀತಿ ತೋರಿಸ್ಲಿಕ್ಕತ್ತಾರೆ ಅಂದ್ರೆ ಎಂದೋ ಒಂದ್ ದಿವಸ ಎಳೆದು ಒಗಿತಾರಂತೆ ಅರ್ಥ. ಅದಕ್ಕೆ ಎಲ್ಲೋ ಕಾಲ್ ಜಗೋ ಕಾರ್ಯಕ್ರಮ ಭಾಳ ಸರ್ತಿ ನಮಸ್ಕಾರ ಮಾಡ್ಲಿಕ್ಕತ್ತಾರ ಅಂತ ಇಟ್ಕೊಳ್ರಿ. ನಮ್ಮವ್ರ SL ಅವ್ರು ಬಂದಿಲ್ಲ, ಹೇಳ್ಬೇಕಾಗಿತ್ತು ಅವ್ರು. ಕಾಲಿಗೆ ನಮಸ್ಕಾರ ಮಾಡಿ ಕಾಲುಂಗ್ರ ಬಿಚ್ಕೋತಾರ ಅಂತ ಹೇಳಿ, ಅದು ಗೊತ್ತಾಗೋದಿಲ್ಲ ಪಾಪ. ಕಾಲಿಗೆ ನಮಸ್ಕಾರ ಮಾಡ್ರಿ ಅಂತ ತಿಳ್ಕೊಂಡಿರ್ತಾರೆ, ಕಾಲುಂಗ್ರೇ ಹೋಗ್ಬಿಟ್ಟಿರ್ತದಂತ. ಹಂಗೆ ಅತಿದಾನ ಅಂತ ಬಲಿರ್ಬದ್ಧ, ಬಹಳ ದಾನ ಕೊಡೋ ಹುಚ್ಚಿದ್ದರಿಂದ ಬಲಿಚಕ್ರವರ್ತಿ ಬದ್ಧನಾಗಿಬಿಟ್ಟ. ಅತಿಮಾನ ಸುಯೋಧನ, ಬಹಳ ಅಭಿಮಾನ ಪಟ್ಟು ದುರ್ಯೋಧನ ಹೊರತು ಬಿತ್ತು. ಅತಿ ಲೌಲ್ಯಾತ, ಬಹಳ ಲೋಲುಪತೆ ಇದ್ದದರಿಂದ ರಾವಣನ ಹೊರತು ಬಿತ್ತಂತ. ಆದ್ದರಿಂದ ನಾವೇನ್ ಮಾಡಬೇಕು ಅಂತಂದ್ರೆ ಯಾವುದನ್ನು ಅತಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಈ ದುರ್ಯೋಧನ ದಾರಿಯಲ್ಲಿ ಬರುವಾಗ ಬಹಳ ಅಭಿಮಾನ ತೋರಿಸಿದ್ದಕ್ಕೆ ಶಕುನಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿದ, ಸಿಟ್ಟು ಬಂತು. ಕೊನೆಗೊಂದು ಮಾತಂದ, ಮಾಮ ಅವನ್ ನನ್ನ ಕಡೆಗೆ ಶಕ್ತಿ ಇತ್ತು ಅಂತಾದ್ರೆ ಆ ಪಾಂಡವರನ್ನೆಲ್ಲ ಒಂದೇ ಹೊಡೆತದಲ್ಲಿ ಇವತ್ತೇ ಕೊಂದು ಅವರ ಸಂಪತ್ತೆಲ್ಲ ನಾನು ತಗೊಂಡ್ಬಿಡ್ತೀನಿ ಅಂತ ಹೇಳಿದ. ಮಾಮ ಅಂದ, ಕೊಂದ್ಯಾಕ, ಕೊಲ್ದೇನೂ ತಗೋಬಹುದು ಅಂದ. ಅದು ಹೆಂಗ ಅಂದ, ನನ್ನಂತ ಒಂದು ಉಪಾಯ ಅದ, ನೀ ಹೂ ಅಂದ್ರೆ ಮಾಡ್ತೀನಿ ಅಂದ. ಎಲ್ಲ ಮಾಡಿದ್ದೀವರೇ, ಸಹಿ ಮಾತ್ರ ದುರ್ಯೋಧನ ಪಾಪ. ಹೂ ಅಂದ, ಜೂಜಾಟ ಕರೆದ್ಬಿಟ್ಟ. ಜೂಜಾಟದಲ್ಲಿ ಯಾರೂ ಸಾಯ್ಲಿಲ್ಲ, ಯಾರೂ ಸೋಲ್ಲಿಲ್ಲ. ಇವ್ರ ಕಡೆಯವರು, ಅವ್ರ ಕಡೆಯಿಂದ ಎಲ್ಲ ಸಂಪತ್ತಿ ಇವರಿಗೆ ಬಂದ್ಬಿಡ್ತು. ಹರಿತಾಂ ಅಧೀಶಂ ನರದೇವ ಮಂಡಲಂ ದಶಕಂ ವಿಜಿತ್ಯ, ಯಾವುದನ್ನ 10 ದಿಕ್ಕು ಗೆದ್ದು ಸಂಪಾದನೆ ಮಾಡಿಕೊಂಡು ಪಾಂಡವರು ತಂದಿದ್ರೋ ಅದನ್ನ ಕ್ಷಣ ಮಾತ್ರದಲ್ಲಿ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು. ನೋಡಿ ಎಷ್ಟು ಆಶ್ಚರ್ಯ. ಅಂಥ ಕಥೆಯನ್ನು ಹೇಳಿ ಪಂಡಿತಾಚಾರ್ಯ ಅಂತಾರೆ, ಇಷ್ಟಾಗ್ತಾ ಇದ್ರು ಕೂಡ ಉಪೇಕ್ಷತ, ಏನ್ ಮಾಡಿದ ದೇವರು ಅಂದ್ರೆ ಉಪೇಕ್ಷೆ ಮಾಡಿಬಿಟ್ಟನಂತೆ. ಉದಾಸೀನ ಆಗ್ಬಿಟ್ಟ, ಹೋಗ್ಲಿ ಬಿಡು ಅಂತ ಬಿಟ್ಬಿಟ್ಟ. ನಾವ್ ಅನ್ಕೋಬೇಕಂತ, ಇವತ್ತು ದೇವರು ನಮ್ಮ ಬಗ್ಗೆ ಕಣ್ ತೆಗೆದಿಲ್ಲ, ಉದಾಸೀನ ಮಾಡಿದ್ದಾನೆ ಅಂತಂದ್ರೆ ಏನೋ ಆಗಿದೆ, ದೇವರಿಗೆ ಏನೋ ಅಭಿಪ್ರಾಯ ಇದೆ ಅಂತ ತಿಳ್ಕೊಬೇಕಂತ. 31ನೇ ಶ್ಲೋಕದಲ್ಲಿ ಆ ಅಭಿಪ್ರಾಯ ತಿಳಿಸ್ತಾರೆ. ಅವತ್ತು ಉಪೇಕ್ಷೆ ಮಾಡಿದ್ದಕ್ಕೆ ಏನ್ ಲಾಭ ಆಯ್ತು? ಯಾರಾದ್ರೂ ಕೆಲವೊಂದು ಸರ್ತಿ ನಮ್ಮನ್ನು ನೋಡಿ ನೋಡ್ಲಾರ್ದಂಗೆ ಹೋಗ್ತಿರ್ತಾರಲ್ಲ, ಸಂತೋಷ ಪಟ್ಬಿಡ್ಬೇಕು. ಮನೆಗೆ ಹೋಗಿ ಬೇಜಾರು ಮಾಡ್ಕೋಬಾರ್ದು. ನೋಡಿ ನೋಡ್ಲಾರ್ದು ಹೋಗಿ ನೋಡ್ರಿ ಅಂತ ಕೊರ್ಕೋದ್ ಕೊಡ್ಬಾರ್ದು. ನಮ್ಗೆಲ್ಲ ಕೆಲವು ಹಿಂಗೆ ಹುಚ್ಚುಗಳು, ಏನ್ರಿ ಎದ್ರಿಗೆ ಕೂತಿದ್ದು ಕಲ್ಲು ಕೂತಂಗ, ಕಂಬ ಕೂತಂಗ, ಇದು ಚಲೋ ಶಬ್ದ ರೀ. ದವ್ ಕೂತಂಗ್ ಕೂತಿದ್ದೆ ಇದೆ ಕೆಲವು ಮಾತಾಡ್ತಿರ್ತಾರೆ. ಇದಕ್ಕೆ ದವ್ ಕೂತಂಗ್ ಕೂತಿದ್ದೆ, ನೋಡಿ ನೋಡ್ಲಾರ್ದು. ದೇವ್ ಕೂತಂಗ್ ಕೂತ್ರೆ ಕಾಣಿಸ್ತದ? ದೇವ್ ಯಾರ ಕಣ್ಣಿಗೆ ಆದ್ರೆ ಕಾಣಿದೆಯಾ? ಹೇಳೋ ಕಾಲಕ್ಕೆ ಔಷಧ ಹೇಳ್ಬಿಡ್ತಾರೆ, ಇದಕ್ಕೆ ದೇವ್ ಕೂತಂಗ್ ಕೂತಿದ್ದೆ ನೋಡ್ಲೇ ಇಲ್ಲ ಅಂತ ಅಂತಾರೆ. ಅದಕ್ಕೆ ಹಂಗೆ ಹೇಳ್ಬಾರ್ದು. ಕಂಬ ಕೂತಂಗ್ ಕೂತಿದ್ದೆ, ಕಲ್ಲು ಕೂತಂಗ್ ಕೂತಿದ್ದೆ ಅಂದ್ರೆ ಬರೋಬ್ಬರಿ ಅದು. ದೇವ್ ಕೂತಂಗ್ ಕೂತಿದ್ದೆ ಅಂದ್ರೆ ಏನ್ ತಿಳ್ಕೋಬೇಕು? ಅದಕ್ಕೆ ನೋಡ್ಲಾರ್ದು ಹೋದ್ರು ಅಂದ್ರೆ ಸಂತೋಷ ಪಡ್ಬೇಕು, ಅಡ್ಡಿ ಇಲ್ಲ. ಇವತ್ತು ಉಪೇಕ್ಷೆ ಮಾಡಿದ್ದಾರಲ್ಲ, ಇದರಲ್ಲಿ ಏನೋ ಇದೆ ದೇವರ ರಹಸ್ಯ. ದೇವರು ಇವತ್ತೇನೋ ವ್ಯವಸ್ಥೆ ಮಾಡಿದ್ದಾನೆ ಅಂತ ತಿಳ್ಕೋಬೇಕಂತ. ಅಭಿನಂದಿತ ಪವನ ನಂದನಾದಿಭಿ ಸಕದಾಚಿದಿಂದ್ರ ಸುತವರ್ಧಕೋ ಗವಾನ್ ನಿಜ ರಾಜ್ಯಮಾತ್ಮ ದಯಿತಾಯ ದತ್ತವಾನ್ ಹರಿಸೂರವೇಗತ ವಿಪಕ್ಷಮುತ್ತಮಂ. ಇಲ್ಲಿ ಬಿಟ್ಟಲ್ಲ, ರಾಮ ಸೀತೆಯನ್ನು ಕಳ್ಕೊಂಡು ಹುಡುಕ್ತಾ ಬಂದಂತ. ಎಲ್ಲೆಲ್ಲಿ ಹುಡುಕ್ತಾ ಬಂದಿದ್ದಾನೆ ಅಂದ್ರೆ ಋಷ್ಯಮುಖ ಪರ್ವತಕ್ಕೆ ಬಂದಂತ. ಋಷ್ಯಮುಖ ಪರ್ವತ ಅಂದ್ರೆ ಇವತ್ತೇನು ಕಿಷ್ಕಿಂದೆ ಹಂಪಿ ಅಂತ ಕರಿತೀವಿ, ಅದೇ ಋಷ್ಯಮುಖ ಪರ್ವತ ಅಂತ ಹೇಳ್ತಾರೆ. ಆ ಋಷ್ಯಮುಖ ಪರ್ವತಕ್ಕೆ ಬಂದಾಗ ಅಭಿನಂದಿತ ಪವನ ನಂದನಾದಿಭಿ, ಪವನನಂದನ ಯಾರು? ವಾಯುದೇವರು. ಹನುಮಂತ ಬಂದು ರಾಮನನ್ನು ಭೇಟಿ ಮಾಡಿದ್ದಂತ. ನೋಡ್ರಿ, ಒಂದು ಮೊದಲನೇ ಪಾಯಿಂಟ್, ಅಕಸ್ಮಾತ್ ಆಗಿ ಅಲ್ಲಿ ಸೀತೆಯನ್ನು ಕಳ್ಕೊಂಡಿದ್ದಿದ್ದಿಲ್ಲ ಅಂದ್ರೆ ಇಲ್ಲಿ ಹನುಮನ ಭೇಟಿ ಆಗ್ತಿರ್ಲಿಲ್ಲ. ಹೌದು, ಸೀತಾನ ಕಳ್ಕೊಂಡ ಅಂತ ಹುಡುಕ್ಲಿಕ್ಕೆ ಹೊರಟಿದ್ದಾನೆ ಅಂತ ಅನ್ನೋದಕ್ಕೆ ತಾನೇ ಹನುಮಂತ ಸಿಕ್ಕದ್ದು. ಅಂದ್ರೆ ಹನುಮಂತನಿಗೆ ಭೇಟಿಯಾಗುವುದಕ್ಕಾಗಿ ಸೀತೆಯನ್ನು ಹೊತ್ತುಕೊಂಡು ಹೋಗಿದ್ದು ಉಪೇಕ್ಷೆ ಎಂಬುದು ಒಂದು ಲಾಭ ಆಯ್ತು. ಈಗ ವಾಯುದೇವರಿಗೂ ಪರಮಾತ್ಮನಿಗೂ ಭೇಟಿ ಆಯಿತು ಅಂದಮೇಲೆ ನಾವೇನ್ ತಿಳ್ಕೋಬೇಕು? ಇವತ್ತೇನೋ ಇಲ್ಲಿ ಉಪೇಕ್ಷೆ ಆಗಿದೆ ಅಂದ್ರೆ ಮುಂದೇನೋ ದೊಡ್ಡ ಲಾಭ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಭಗವಾನ್ ಉಪೈಕ್ಷತ ಹರಂತಮ ಪ್ರಿಯಂ, ಅದಕ್ಕೆ ಲಾಭ ಮೊದಲನೇದ್ದು.
ಅಭಿನಂದಿತ ಪವನ ನಂದನಾದಿಭಿ ಸ ಕದಾಚಿದಿಂದ್ರ ಸುತವರ್ಧಕೋ ಗವ. ಗವ ಮುಂದೇನ್ ಮಾಡಿದ? ಆ ಸುಗ್ರೀವ ಭೇಟಿಯಾದ. ಅಭಿನಂದಿತ ಪವನ ನಂದನಾದಿಭಿ. ಪವನ ನಂದನ ಅಂದ್ರೆ ಹನುಮಂತ. ಆದಿಪದದಿಂದ ಮೊದಲಾದವರು. ಯಾರ್ಯಾರು ಮೊದಲಾದವರು ಅಂತ ಕೇಳಿದ್ರೆ, ಯಾರ್ಯಾರು ಮೊದಲಾದವರು ಅಂತ ಕೇಳಿದ್ರೆ, ನಿಮ್ ದೋಸ್ತರು ಬಂದಾರ, ಯಾರ್ಯಾರು ಅಂತ ಕೇಳಿದ್ರೆ ಸುಗ್ರೀವ, ಸುಗ್ರೀವ, ಅಂಗದ ಮೊದಲಾದವರೆಲ್ಲರೂ ಕೂಡ ಇದ್ರು. ಆದಿಪದದಿಂದ ತಗೊಳ್ಬೇಕು. ಅಭಿನಂದಿತ ಪವನ ನಂದನಾದಿಭಿ. ಸುಗ್ರೀವ ಇದ್ದ, ಹನುಮಂತ ಇದ್ದ, ಅಂಗದ ಮೊದಲಾದವರೆಲ್ಲರೂ ಇದ್ರು. ಇವರೆಲ್ಲರೂ ಕೂಡ ರಾಮನ್ ಭೇಟಿಯಾದರು. ಮುಂದೆ ಸ ಕದಾಚಿತ್ ಇಂದ್ರಸುತ ವರ್ಧಕೋ ಗವ. ಇಂದ್ರಸುತ, ಇಂದ್ರಸುತ ಅಂದ್ರೆ ವಾಲಿ. ಆ ವಾಲಿಯನ್ನ ವರ್ಧಕ, ವರ್ಧಕ ಅಂದ್ರೆ ಏನು? ಸಾಮಾನ್ಯವಾಗಿ ವರ್ಧನ ಅಂದ್ರೆ ಬೆಳೆಯೋದು ತಿಳ್ಕೊಂಡಿದ್ದೇವೆ. ಸಂಸ್ಕೃತದಲ್ಲಿ ವರ್ಧಚ್ಛೇದನ ಪೂರ್ಣಯೋಹೋ ಅಂತ ಧಾತು, ಎರಡರ್ಥ ವರ್ಧನ ಅನ್ನೋ ಶಬ್ದಕ್ಕೆ. ಕತ್ತರಿಸು ಅಂತ ಒಂದರ್ಥ, ಪೂರ್ಣ ಮಾಡು ಅಂತ ಅರ್ಥ, ಬೆಳೆ ಅಂತ ಒಂದರ್ಥ. ಎರಡೂ ಇದೆ ನೋಡ್ರಿ, ಎಷ್ಟು ಆಶ್ಚರ್ಯ. ವೃಕ್ಷ ಅಂತ ಅನ್ನೋ ಶಬ್ದಕ್ಕೆ ನೋಡ್ರಿ ಎಷ್ಟು ವಿಚಿತ್ರ. ಕತ್ತರಿಸು ಅಂತ ಅರ್ಥ ಅದ, ಬೆಳೆಯೋದು ಅಂತ ಅರ್ಥ. ವೃಕ್ಷ ಬೀಜ ಸಂರೋಪಣೆ ಅಂತ ಧಾತು, ವೃಕ್ಷ ಛೇದನೆ ಅಂತ ಧಾತು. ಮರ ಅಂದ್ರೆ ಬೆಳೀತದೆ ಮತ್ತು ಕತ್ತರಿಸಲ್ಪಡ್ತದೆ, ಎರಡು ಅರ್ಥ ಹೇಗೋ ಹಾಗೆ ವರ್ಧಕ ಅಂದ್ರೆ ಕತ್ತರಿಸೋದು ಅಂತ ಅರ್ಥ. ಇಂದ್ರಸುತ ವರ್ಧಕೋ ಗವ. ಗವ ಗೋ ಅಂದ್ರೆ ಬಾಣ. ರಾಮಚಂದ್ರ ಬಾಣದಿಂದ ಇಂದ್ರನ ಮಗನಾಗಿರುವಂತಹ ವಾಲಿಯನ್ನು ಸಂಹಾರ ಮಾಡಿದ. ಇದು ಎರಡನೆಯದ್ದು, ಉಪೇಕ್ಷೆ ಮಾಡಿದ್ದರ ಫಲ. ಮೂರನೆಯದ್ದು ನಿಜ ರಾಜ್ಯಮಾತ್ಮದಯಿತಾಯ ದತ್ತವಾನ್. ಆ ಸುಗ್ರೀವನಿಗೆ ಅವರ ರಾಜ್ಯವನ್ನು ಕೊಟ್ಟಂತ. ಸುಗ್ರೀವನಿಗೆ ಏನಾಯಿತು ಅಂದ್ರೆ ಅವರ ರಾಜ್ಯ ಸಿಕ್ತಂತ. ಇಲ್ಲದೆ ಇದ್ರೆ ಸಿಕ್ತಿದ್ದಿಲ್ಲ. ಸೀತೆ ಉಪೇಕ್ಷೆ ಮಾಡದೆ ಹೋಗಿದ್ರೆ ಇಲ್ಲಿ ಸುಗ್ರೀವನಿಗೆ ರಾಜ್ಯ ಸಿಕ್ತಿರ್ಲಿಲ್ಲ. ಅಂದ್ರೆ ಅಲ್ಲೆಲ್ಲೋ ಸೀತಾದೇವಿಯನ್ನ ದೇವರು ಕದ್ಕೊಂಡು ಹೋಗ್ಲಿಕ್ಕೆ ಬಿಟ್ಟಿದ್ದಾನೆ ಅಂದ್ರೆ ಇನ್ನೆಲ್ಲೋ ಯಾರಿಗೋ ಲಾಭ ಆಗಬೇಕಾಗಿದೆ ಎಂಬುದು ಬಿಟ್ಟಿರ್ತಾನ. ಅಲ್ರಿ, ನಮಗೆ ಆಗಬೇಕು ಅಂತ ಯಾಕೆ? ಯಾರಿಗಾಗಬೇಕು ಅಂತ ಇರ್ತದೆ ಅವ್ರಿಗೆ ಆಗ್ತಿರ್ತದೆ, ನಮಗೂ ಆಗೋ ಕಾಲಕ್ಕೆ ಆಗ್ತಿರ್ತದೆ. ಹರಿಸೂನವೇ ಹತ ವಿಪಕ್ಷ ಮುತ್ತಮಂ. ಹರಿಸೂನು, ಹರಿಸೂನು ಅಂತಂದ್ರೆ ಹರಿ ಅಂತನ್ನೋ ಶಬ್ದಕ್ಕೆ ಸೂರ್ಯ ಅಂತ ಅರ್ಥ. ಹರಿಸೂನು ಅಂದ್ರೆ ಸೂರ್ಯನ ಮಗನಾಗಿರುವ ಸುಗ್ರೀವನಿಗೆ ರಾಜ್ಯವನ್ನು ಕೊಟ್ಟಂತೆ. ಎಂಥ ರಾಜ್ಯ ಕೊಟ್ಟ ಅಂತ ಕೇಳಿದ್ರೆ ಹತ ವಿಪಕ್ಷಂ. ಒಬ್ಬರು ವಿಪಕ್ಷದಲ್ಲಿ ಉಳ್ಕೊಂಡಿರ್ಲಿಲ್ವಂತೆ. ನೋಡ್ರಿ ಎಂಥ ರಾಜ್ಯ ಕೊಟ್ಟಿದ್ದಾರೆ ಅಂತ ವಿಚಾರ ಮಾಡ್ರಿ. ನಮಗೆ ಯಾರಿಗಾದ್ರೂ ಆಸ್ತಿ ಬಂದಿದೆ ಅಂತ ಇಟ್ಕೊಳ್ರಿ. ಆಸ್ತಿ ಬರುವಾಗ ಸಾಮಾನ್ಯವಾಗಿ ಸುಮ್ಮನೆ ಬರೋದಿಲ್ಲ. ಅದು ಏನೋ ಗಲಾಟೆ ಗದ್ದಲ ತಂಟೆ ರಗಳೆ ಇಟ್ಕೊಂಡೇ ಬಂದಿರ್ತದೆ. ಇನ್ ಕೇಸ್ ಒಂದೊಮ್ಮೆ ಏನೂ ಗದ್ದಲವಿಲ್ಲದೆ ಇರುವಂತಹ ಎಲ್ಲಾ ತೀರಿ, ಸಾಲ ಸೋಲ ಎಲ್ಲ ತೀರಿ, ಏನೂ ಗದ್ದಲ ಇಲ್ಲದೆ ಫುಲ್ ಪ್ಲೆಜ್ಡ್ ಹೌಸು, ತುಂಬಿದ ಮನೆ ಯಾರಾದ್ರೂ ನಮಗೆ ಬಂದ್ಬಿಟ್ರೆ, ನಮ್ಮ ಆಸ್ತಿ ಬಂದ್ಬಿಟ್ರೆ ಏನಾಗ್ತಾ ಹೇಳಿರೋಣಂತೆ? ಲೈಫ್ ಲಾಂಗ್ ಆರಾಮ್ ಇರ್ತದೆ. ತಲೆ ಕೆಡ್ಸ್ಕೊಳ್ಕೋದು. ಯಾಕೆ? ಏನ್ರಿ ಆರಾಮಿದ್ದಿಲ್ಲ? ಏನ್ ಆರಾಮಿರ್ಲಿಕ್ಕೆ ಏನದ? ನಮ್ಗೇನು ಸಾಲಿಲ್ಲ ಸೋಲಿಲ್ಲ, ಮತ್ತೇನ್ ಮಾಡ್ತೀವಿ? ಆರಾಮೇ ಇದ್ದೀವಿ ಅಂದಮೇಲೆ ಮನೆ ಸಿಕ್ಕಿದೆ, ಸಾಲ ಸೋಲ ಇಲ್ಲ, ಮನೆ ಸ್ವಂತದ್ದು ಬೇರೆ ಇದ್ದು ಬಿಟ್ಟಿದೆ. ಇದಾದ ಮೇಲೆ ಇದನ್ನು ಕಟ್ಟಬೇಕಾದದ್ದು ಬಾಕಿ ಏನು ಉಳ್ಕೊಂಡಿಲ್ಲ, ಆಜು ಬಾಜು ಕಿರಿಕಿರಿ ಇಲ್ಲ, ಏನೂ ಇಲ್ಲದೆ ಇರೋ ಮನೆ ಸಿಕ್ಕರೆ ಏನಾಗ್ಬೇಡ್ರಿ, ಎಷ್ಟು ಖುಷಿ ಇರಬೇಡ. ಹಾಗಿದ್ರೆ ಸುಗ್ರೀವನಿಗೆ ಎಂತಹ ರಾಜ್ಯ ಸಿಕ್ತು ಅಂದ್ರೆ ಹತ ವಿಪಕ್ಷ. ವಿಪಕ್ಷದಲ್ಲಿ ಯಾರೂ ಇದ್ದಿದ್ದಿಲ್ಲ ಅವನಿಗೆ. ವಿಪಕ್ಷದವರು ಯಾರಾದ್ರೂ ಇದ್ರೆ ಸರ್ಕಾರ ಮಾಡ್ಲಿಕ್ಕೆ ಆಗೋದಿಲ್ಲ, ನೆನ್ಪಿಟ್ಟುಕೊಳ್ಳ್ರಿ. ಸರ್ಕಾರ ನಡೆಸಬೇಕಾಗಿದ್ರೆ ವಿಪಕ್ಷದವ್ರು ಇರ್ಲೇಬಾರದು. ವಿಪಕ್ಷದವರು ಇದ್ರು ಅಂದ್ರೆ ಸರ್ಕಾರವೇ ಆಗೋದಿಲ್ಲ. ಸರ್ಕಾರ ಏನ್ ಮಾಡಿದ್ರು ವಿಪಕ್ಷದವ್ರು ಪ್ರಶ್ನೆ ಮಾಡ್ತಿರ್ತಾರೆ. ಕೆಮ್ಮಿದ್ರು ಸರಿ, ಉಗುಳಿದ್ರು ಸರಿ. ಯಾಕೋ ಕೆಮ್ಮಿದ್ರು ನೋಡ್ರಿ ಮೋದಿಯವರು ಪ್ರಶ್ನೆ ಮಾಡ್ತಿರ್ತಾರೆ. ಅವ್ನು ಕೆಮ್ಮಬಾರ್ದ ಪಾಪ ಅವನಿಗೆ. ಸೀನ್ ಇದ್ರು ನೋಡ್ರಿ ಮೋದಿಯವರು ಅಂತಾರೆ, ಬಟ್ ಪಾಪ ಇನ್ನೇನ್ ಮಾಡ್ಬೇಕು ಅವ ಸೀನ್ ಬಂದ್ರೆ? ಅಂದ್ರೆ ಈ ವಿಪಕ್ಷದವರು ಇದ್ರು ಅಂದ್ರೆ ನಿಶ್ಚಿತವಾಗಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ. ರಾಮ ಎಂತಹ ರಾಜ್ಯವನ್ನ ಕೊಟ್ಟ ಅಂದ್ರೆ ಹತ ವಿಪಕ್ಷ ಉತ್ತಮಂ. ಉತ್ತಮವಾದ ರಾಜ್ಯ ಕೊಟ್ಟಿದ್ದಾನೆ. ಯಾವ ವಿಪಕ್ಷಿಗಳೂ ಇದ್ದಿದ್ದಿಲ್ಲ. ಅಂದ್ರೆ ಒಂದು ಸೀತಾದೇವಿಯ ಅಲ್ಲಿ ಉಪೇಕ್ಷೆ, ಇಲ್ಲಿ ಸುಗ್ರೀವನಿಗೆ ಒಳ್ಳೆಯ ರಾಜ್ಯ, ಶತ್ರುಗಳ ನಾಶ, ಆಮೇಲೆ ಹನುಮಂತಾದಿಗಳ ಭೇಟಿ, ವಾಲಿಯಂಥವನ ಸಂಹಾರ, ಇಷ್ಟೆಲ್ಲ ಆಯಿತು ಅಂತ ಒಂದು ಉಪೇಕ್ಷೆಯ ಫಲವನ್ನು ಹೇಳ್ತಾರೆ. ಈಗ ಕೃಷ್ಣಾವತಾರವನ್ನು ನೋಡೋಣ. ಇದು ರಾಮಾವತಾರದಲ್ಲಿ ಆಯಿತು. ರಾಮಾವತಾರದಲ್ಲಿ ಅಷ್ಟು ಬೇಗನೆ ಅರ್ಥ ಆಗಲಿಲ್ಲ ಏನ್ ಮಾಡಿದ ರಾಮ ಅಂತ. ಕೃಷ್ಣಾವತಾರದಲ್ಲಿ ಮಾತ್ರ ಒಳ್ಳೆ ಅರ್ಥ ಆಗತ್ತೆ. ಅಭಿನಂದಿತ ಪವನ ನಂದನಾದಿಭಿ. ಯಾವಾಗ ಪಾಂಡವರು ಭೇಟಿಯಾದ್ರಂತೆ. 12 ವರ್ಷ ವನವಾಸ ಮುಗಿಸ್ಕೊಂಡು 1 ವರ್ಷ ಅಜ್ಞಾತವಾಸ ಮುಗಿದ ಮೇಲೆ ಭೇಟಿಯಾದ್ರಂತೆ. ಅಭಿನಂದಿತ ಪವನ ನಂದನಾದಿಭಿ.
ಅಜ್ಞಾತವಾಸ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಭೇಟಿಯಾದರು. ಉಪಪ್ಲಾವ್ಯ ಅಂತ ಒಂದು ಊರು. ಆ ಉಪಪ್ಲಾವ್ಯ ನಗರದಲ್ಲಿ ಕೃಷ್ಣನ ಭೇಟಿಯಾದ್ರಂತೆ. ಕೃಷ್ಣ, ನಮ್ಮ ಪರಿಸ್ಥಿತಿ ಹೀಗಾಗ್ಬಿಡ್ತು, ಅಜ್ಞಾತವಾಸದಲ್ಲಿ ಕಳೆದು ಬಂದಿದ್ದೇವೆ ನಾವು ಅಂತ ಹೇಳಿದಾಗ ಕೃಷ್ಣ ಅವರಿಗೆಲ್ಲ ಸಾಂತ್ವನ ಹೇಳಿದ್ದಂತೆ ಉಪಪ್ಲಾವ್ಯ ನಗರದಲ್ಲಿ, ಏನು ಚಿಂತೆ ಮಾಡಬೇಡ್ರಿ, ಈಗ ನನ್ನ ಭೇಟಿಯಾಗಿದೆ, ಇನ್ನು ಮುಂದೆ ನಿಮ್ಮ ರಾಜ್ಯದ ಭೇಟಿ ಆಗ್ತದೆ ಅಂತ ಹೇಳಿದ್ರು. ಅಭಿನಂದಿತ ಪವನ ನಂದನಾದಿಬಿಹಿ, ಪವನ ನಂದನ ಅಂದ್ರೆ ಭೀಮಸೇನ, ಭೀಮಸೇನನೇ ಮೊದಲಾದವರಿಂದ ಭೇಟಿಯಾಯಿತು. ಸ ಕದಾಚಿತ್ ಇಂದ್ರಸುತ ವರ್ಧಕೋಗವ. ಇಲ್ಲಿ ಇಂದ್ರಸುತ ಯಾರು? ಅರ್ಜುನ. ನೋಡ್ರಿ, ಇಂದ್ರಸುತನಾದ ಅರ್ಜುನನಿಗೆ ವರ್ಧಕ ಬೆಳವಣಿಗೆ ಮಾಡಿದ್ದಂತೆ. ಹಾಗೆ ಗವ ಅಂದ್ರೆ ಮಾತು. ಯಾವ ಮಾತು? ಭಗವದ್ಗೀತೋಪನ್ಯಾಸ ಮಾಡಿದ್ದಂತೆ. ಸ ಕದಾಚಿತ್ ಇಂದ್ರಸುತ ವರ್ಧಕೋ ಗವ ಅಂದ್ರೆ ಶ್ರೀಕೃಷ್ಣ ಇಂದ್ರನ ಮಗನಾಗಿರುವಂತಹ ಅರ್ಜುನನಿಗೆ ಯುದ್ಧ ಮಾಡೋದಿಲ್ಲ ಅಂತಂದಾಗ ಭಗವದ್ಗೀತೆ ಉಪದೇಶವನ್ನು ಮಾಡಿದ್ದಂತೆ. ಅವತ್ತು ಪಾಂಡವರು ಸಂಪತ್ತು ಹೋಗುವಾಗ ಉಪೇಕ್ಷೆ ಮಾಡಿದ್ದರ ಫಲ ಏನು ಅಂದ್ರೆ ಇವತ್ತು ಭಗವದ್ಗೀತೆ. ಅಕಸ್ಮಾತ್ತಾಗಿ ಕೃಷ್ಣ ಅಲ್ಲಿಯೇ ನಿಂತು ತಡೆದು ಬಿಟ್ಟಿದ್ದ ಅಂದ್ರೆ ಭಗವದ್ಗೀತೆ ಬರ್ತಿದ್ದಿಲ್ಲ, ಭಗವದ್ಗೀತೆಯೇ ಬರ್ತಿದ್ದಿಲ್ಲ. ವಿಚಾರ ಮಾಡಿ ನೋಡ್ರಿ, ಭಗವದ್ಗೀತೆ ಯಾಕೆ ಬರ್ತಿದ್ದಿಲ್ಲ? ಯುದ್ಧನೇ ಆಡ್ತಿರ್ಲಿಲ್ಲ. ಯುದ್ಧ ಆಡ ಪ್ರಸಂಗ ಬಂದ್ರೆ ಭಗವದ್ಗೀತಾ ಬರಬೇಕು. ಭಗವದ್ಗೀತೆ ಯಾವ ಪ್ರಸಂಗದಲ್ಲಿ ಬಂದಿದೆ, ಎಲ್ಲಿ ಆರಿಸ್ಕೊಂಡಿದ್ದಾನೆ, ಎಲ್ಲಿ ಉಪದೇಶ ಮಾಡಿದ್ದಾನೆ ಅಂತ ಕೇಳಿದ್ರೆ ಆನಂದ ಆಗುತ್ತೆ. ಅಂಥದ್ದು ಭಗವದ್ಗೀತೆ ಹುಟ್ಟಲಿಕ್ಕೆ ಕಾರಣ ಆದದ್ದು ದೇವರು ಅವತ್ತು ಮಾಡಿದ ಒಂದು ಉಪೇಕ್ಷೆ, ಅವತ್ತು ಮಾಡಿದ ಒಂದು ಅಪಮಾನ, ಅವತ್ತು ಮಾಡಿದ ಒಂದು ತಿರಸ್ಕಾರ, ಅವತ್ತು ಮಾಡಿದ ಒಂದು ಉದಾಸೀನ ಇವತ್ತು ಏನು ಹುಟ್ಟಿತು ಅಂದ್ರೆ ಭಗವದ್ಗೀತೆ ಹುಟ್ಟಲಿಕ್ಕೆ ಕಾರಣ ಆಯಿತಂತೆ. ಪಂಡಿತಾಚಾರ್ಯ ಹೀಗೆ ಅನುಸಂಧಾನ ಮಾಡುತ್ತಾರೆ. ಸ ಕದಾಚಿತ್ ಇಂದ್ರ ಸುತ ವರ್ಧಕೋಗವ. ಭಗವದ್ಗೀತೆ ನಮಗೆ ಸಿಕ್ಕಿದೆಯೋ ಇಲ್ವೋ ನೋಡ್ರಿ. ಉಪೇಕ್ಷೆ ಮಾಡಿದ್ದು ದ್ರೌಪದಿ ದೇವಿಯರನ್ನ ಮಾಡಲಿಲ್ಲ, ಅಭಿಪ್ರಾಯ ಬೇರೆ. ಪಾಂಡವರನ್ನ ಸಂಪತ್ತೆಲ್ಲ ಹೋಗುವಾಗ ಉಪೇಕ್ಷೆಯನ್ನ ಮಾಡಿದ. ಪಾಂಡವರಿಗೆ ಉಪೇಕ್ಷೆ ಮಾಡಿದ್ದು ಜಗತ್ತಿಗೆಲ್ಲ ಭಗವದ್ಗೀತೆ ಸಿಗುವಂತೆ ಆಯಿತು ಅಂದ್ರೆ ದೇವರ ಉಪೇಕ್ಷೆ ಎಂಬುದು ಗುಣವೋ ಹೌದು ಅಲ್ಲ ಹೇಳಿ ನೋಡಂತ. ಭಗವದ್ಗೀತೆ ಸಿಗುವಂತಹದ್ದಾಗ್ತದೆ ಅಂದ್ರೆ ಅದು ನಿಜವಾಗಿಯೂ ಕೂಡ ಒಂದು ದೊಡ್ಡ ಗುಣ. ಇಲ್ಲದೆ ಇದ್ರೆ ಯಾರಿಗೆ ಸಿಕ್ತಿತ್ತು? ಈಗ ಇಟ್ಕೊಳ್ಳೋಣಂತೆ, ಚೇಂಜ್ ಮಾಡೋಣಂತೆ, ಮಹಾಭಾರತನೇ ಚೇಂಜ್ ಮಾಡೋಣಂತ. ಏನ್ ಮಹಾಭಾರತ ಚೇಂಜ್ ಮಾಡ್ತೀರಿ? ಪಾಂಡವರು ಜೂಜಾಡ್ಲಿಕ್ಕೆ ಕೂತಾಗ ಕೃಷ್ಣ ಬಂದ ಅಂತ ಇಟ್ಕೊಳ್ರಿ. ಈಗ ಬರೀರಿ ಮಹಾಭಾರತ ಏನಾಗ್ತದೆ ಅಂತ ನೋಡ್ಕೊಳ್ರಿ. ಮಹಾಭಾರತ ಬರ್ಲಿಕ್ಕೆ ಶುರು ಮಾಡಿದ್ರು ಅಂತ ಇಟ್ಕೊಳ್ರಿ. ಕೃಷ್ಣ ಬಂದಿದ್ದಾನೆ, ಕೃಷ್ಣ ಬಂದ, ನಿಲ್ಲಿಸ್ಬಿಟ್ಟ. ಜೂಜಾಡಬಾರ್ದು, ಅನ್ಯಾಯ ಅಂತ ಹೇಳಿ ನಿಲ್ಲಿಸ್ಬಿಟ್ಟ. ಜೂಜಾಟ ನಿಂತೋಯ್ತು. ದ್ರೌಪದಿ ದೇವಿಗೆ ಅಪಮಾನ ಆಗ್ಲಿಲ್ಲ, ಪಾಂಡವರ ಸಂಪತ್ತು ಹೋಗ್ಲಿಲ್ಲ, ಎಲ್ರೂ ತಮ್ಮ ಮನೆಗೆ ಹೋಗ್ಬಿಟ್ರು. ಮುಂದೇನು? ಅವ್ರ ಮನ್ಯಾಗ ಅವ್ರ ಊಟ, ಇವ್ರ ಮನ್ಯಾಗ ಇವ್ರ ಊಟ. ಏನು ಮುಂದೆ ಅನ್ನ ಸಾರಿನ ಕಥೆ, ಅನ್ನ ಸಾರಿನ ಕಥೆ, ಬೇರೆ ಏನಿಲ್ಲ. ಭಾಳ ಅಂದ್ರೆ ಇವ್ರ ಊರ್ನಾಗ ಒಂದಿಷ್ಟು ಉತ್ಸವ, ಅವ್ರ ಊರ್ನಾಗ ಒಂದಿಷ್ಟು ಉತ್ಸವ. ಆಗಾಗ ಒಂದು ಸಣ್ಣ ಸಣ್ಣ ಕಿರಿಕಿರಿ ಜಗಳ, ರಗಳಿ ತೋಟಿ ಹೀಗಾಗಿ ಇರ್ತಿತ್ತು. ಹೊರತಾಗಿ ಎಂದೂ ಕೂಡ ಭಗವದ್ಗೀತೆ ಉದ್ಭವ ಆಗೋ ಪ್ರಸಂಗವೇ ಇರ್ತಿತ್ತು ಅಲ್ರಿ. ಭಗವದ್ಗೀತೆ ಯುದ್ಧ ಆದಾಗ ಭಗವದ್ಗೀತೆ ಬಂದದ ಅಂತೀರಿ. ಅಕಸ್ಮಾತ್ ಕೌರವರು ಪಾಂಡವರು ಯುದ್ಧ ಆಡಿದಾಗ ಭಗವದ್ಗೀತೆ ಬಂದಿದ್ದಿದ್ರೆ ಇನ್ನೊಂದು ಚಾನ್ಸ್ ನಲ್ಲಿ ಅಂದ್ರೆ ಆಗಿತ್ತಲ್ಲ. ಉತ್ತರ ಗೋಗ್ರಹಣ ಕಾಲದಲ್ಲಿ ಅರ್ಜುನ ಭೀಷ್ಮಾದಿಗಳ ಎದುರಿನಲ್ಲಿ ನಿಂತಾಗ ಅವನಿಗೇನು ಅನಿಸ್ತಿಲ್ಲ, ಎಲ್ಲರನ್ನು ಹೊಡೆದು ಒಳಗೆ ಹಾಕಿ ಗೋಗಳನ್ನು ತಗೊಂಡ್ಬಂದ್ಬಿಟ್ಟಿದ್ದ. ಅವಾಗೇನು ಭಗವದ್ಗೀತೆ ಬೇಕು ಅನಿಸ್ತಿಲ್ಲ. ಯಾವಾಗ ಕೌರವರು ಸಾಯ್ತಾರೆ ಅಂತ ಬುದ್ಧಿ ಬಂತೋ ಆಗ ಭಗವದ್ಗೀತೆ ಉದಯ ಆಯಿತು. ಅಂದ ಮೇಲೆ ಅವತ್ತು ದೇವರು ಉಪೇಕ್ಷೆ ಮಾಡಿದ್ದು ಇವತ್ತು ಭಗವದ್ಗೀತೆ ಎಂಬುವಂತಹ ಅಮೂಲ್ಯ ಗ್ರಂಥ ಉದ್ಭವ ಕಾರಣ ಆಯಿತು. ಅದರ ಮುಂದೆ ನಿಜ ರಾಜ್ಯಮಾತ್ಮದಯಿತಾಯ ದತ್ತವಾನ್ ಹರಿಸೂನವೇಗತ ವಿಪಕ್ಷ ಮುತ್ತಮಂ. ನಾವು ಇಡೀ ಮಹಾಭಾರತವನ್ನ ಕೇಳಿಸಿಕೊಂಡದ್ದು ಅರ್ಧ. ಮಹಾಭಾರತ ಮುಗಿದಾಗ ಏನಾಗಿತ್ತು ಅಂದ್ರೆ ಕೌರವರು ಸತ್ರು, ಮುಗೀತು. ನಮ್ಮ ಮಹಾಭಾರತ ಮುಗೀತಲ್ಲಿಗೆ. ಮುಂದಿನ ಹೇಳ್ತಾ ಮುಂದಿಂದು ಅನ್ಇಂಟ್ರೆಸ್ಟೆಡ್ ಸ್ಟೋರಿ ಅದು, ಅದೇನು ಇಂಟ್ರೆಸ್ಟ್ ಇರಂಗಿಲ್ಲ ಅದರಲ್ಲೆಲ್ಲ. ಮುಂದೆ ಏನ್ ಮಾಡಿದ್ರು ನಮಗೇನು ಗೊತ್ತದ? ಈ ಜಗಳಾರಗಳೇ ಆದವಲ್ಲ. ಎಷ್ಟು ವರ್ಷದ ಕಥೆ ಗೊತ್ತೇನದು? ಬರೀ 13 ವರ್ಷದ ಕಥೆ ಅದು. ಮುಂದೆ ಪಾಂಡವರು ಎಷ್ಟು ದಿವಸ ಇದ್ದಾರೆ ಗೊತ್ತಾ? 36 ವರ್ಷ ಇದ್ದಾರೆ. ಮುಂದೆ ಪಾಂಡವರು 36 ವರ್ಷ ರಾಜ್ಯಭಾರ ಮಾಡಿದ್ದಾರೆ. ಯುದ್ಧ ನಡೀತಾ ಇದ್ದಾಗ 70 ವರ್ಷ ಪಾಂಡವರಿಗೆಲ್ಲ. ಮುಂದೆ ಅವರು 36-37 ವರ್ಷ, ಸುಮಾರು 108, 109 ವರ್ಷದವರೆಗೆ ಇದ್ದಾರೆ. 107-108 ವರ್ಷದವರೆಗೆ ಇದ್ರೆ ಆ ಮುಂದಿನ 36 ವರ್ಷದ ಕಥೆಯನ್ನು ಕೇಳೋದೇ ಇಲ್ಲ ನಾವು. ನಮಗೆ ಬೇಕಾಗುವುದಿಲ್ಲ. ಯಾಕೆ ಗೊತ್ತೇನ್ರಿ? ಜಗಳರಗಳಿ ಇಲ್ರಿ.
ಎಲ್ಲಿ ಜಗಳಗಳಿರ್ತಾವ ಅದನ್ನ ಮಾತ್ರ ನಾವು ಕೇಳ್ತಿರ್ತೀವಿ. ಸರಳವಾಗಿ ಜೀವ ನಡೆದಿತ್ತು. ನಮಗೇನ್ ಮಾಡ್ಬೇಕ್ರಿ ಆಚಾರ? ಬೋರಿಂಗ್ ಸೀರಿಯಲ್ ರಪ್ಪ. ಈ ಸೀರಿಯಲ್ ಒಳಗ ಅತ್ತಿ ಸೊಸಿ ಕಳ್ಳೆಯಂಗಿಲ್ಲ, ಸೊಸಿ ಅತ್ತಿ ಕಳ್ಳೆಯಂಗಿಲ್ಲ, ಈಕಿಗೆ ಅಕ್ಕಿ ಚುಮಣಿ ಹಾಕಂಗಿಲ್ಲ, ಈಕಿ ಕಡ್ಡಿ ಕೊರಿಯಂಗಿಲ್ಲ. ಇದೇನ್ ಸೀರಿಯಲ್ ರೀ ಆಚಾರ? ಏನು ಚಂದಿಲ್ರಪ್ಪ. ಅದಕ್ಕೆ ಬಿಟ್ಬಿಟ್ಟಿವಿ ಅಂತ ಹೇಳ್ತಿರ್ತಾರೆ. ನಮ್ಮ ಪುರಾಣಕ್ಕೆ ಬಂದಾಗ ಯಾಕೆ ಪುರಾಣಕ್ಕೆ ಬಂದ್ರಿ ಅಂತ ಹಿಂಗೆ ಕೇಳ್ರಿ, ಏನ್ ಚಲೋ ಇದ್ದಿದ್ದಿಲ್ಲ ಸೀರಿಯಲ್, ಅದಕ್ಕೆ ಬಂದ್ರಿ ನಿಮ್ಮ ಪುರಾಣಕ್ಕೆ ಅಂತ ಹೇಳ್ತಿರ್ತಾರೆ. ಅಂದೆ ಅಲ್ರಿ, ಪುರಾಣಕ್ಕೆ ಬರೋ ಅಷ್ಟು ಏನ್ ಚಲೋ ಇದ್ದಿದ್ದಿಲ್ಲ ಅಂದ್ರೆ ಅಲ್ಲಿ ಕಡ್ಡಿಪಟ್ಟಿ ಕೊರಿತಿದ್ದಿಲ್ಲ, ಅದಕ್ಕೆ ಬಂದಿದ್ದಿಲ್ಲ, ಈಗ ಶುರುವಾದ್ರೆ ಮತ್ತೆ ಹೋಗ್ತೀವಿ ಅಂತಾನೆ. ಹಿಂಗಾಗಿ ಜಗಳರಗಳಿ ತೋಟಿ ಇಲ್ಲದೆ ಇರೋ ಭಾಗ ನಮಗೆ ಸೇರೋದಿಲ್ಲ. 36 ವರ್ಷ ಹೆಂಗ್ ರಾಜ್ಯಭಾರ ಮಾಡಿದ್ರು ಅಂದ್ರೆ ಆಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಒಂದು ಮಾತು ಹೇಳ್ತಾರೆ. ಎಂಥ ರಾಜ್ಯಭಾರ ನಡೆದಿತ್ತು ಅಂದ್ರೆ, ಪಾಂಡವರು ರಾಜ್ಯಭಾರ ಮಾಡ್ತಾ ಇದ್ದಾಗ ಒಂದೇ ಮಾತು ಹೇಳಿದ್ರು ಅವರು, ನಾ ವೈಷ್ಣವ. ಅಲ್ಲಿ ಹೇಳಿದಾಗ ಹೆಂಗಿದ್ರು, ಒಂದು ದಿವಸವೂ ಕೂಡ ಒಬ್ರು ವಿಷ್ಣು ಭಕ್ತರಲ್ಲದೆ ಇದ್ದವರು ಇದ್ದಿದ್ದಿಲ್ವಂತ. ಪಾಂಡವರ 36 ವರ್ಷಗಳ ಕಥೆಯನ್ನು ಹೇಳ್ತಾ ಇದ್ರೆ, ತದ್ದೀನಮಪ್ಯುಚ್ಚ ಶುಭಂ ಕೃತಾತ್ಯುಗಂ ಚಕ್ರೇ ಕಲಿಹಿ ಮಾರುತ ಅಚ್ಯುತಾಶ್ರಯಾತ್ ನಾ ವೈಷ್ಣವ ಕಶ್ಚಿದಭೂತ್ ಕುತಶ್ಚಿತ. 30ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ಹೇಳುವಾಗ ಎಂಥ ರಾಜ್ಯವನ್ನ ಕೊಟ್ಟ ಕೃಷ್ಣ ಪರಮಾತ್ಮ ಪಾಂಡವರ ಕೈಯಲ್ಲಿ. ಹತ ವಿಪಕ್ಷ ಉತ್ತಮಂ. ದುರ್ಯೋಧನಾದಿಗಳೆಲ್ಲ ಸತ್ತೋಗಿದ್ರು, ವಿಪಕ್ಷದಲ್ಲಿ ಒಬ್ಬರೂ ಇರಲಿಲ್ಲ. ಈಗ ರಾಜ್ಯಭಾರ ಮಾಡೋದು ಹೆಂಗಿತ್ತು ಪಾಂಡವರ ಕೈಯಲ್ಲಿ ಅಂದ್ರೆ, ನಾ ವೈಷ್ಣವ, ಒಬ್ಬ ವಿಷ್ಣು ಭಕ್ತ ಅಲ್ಲದೆ ಇದ್ದವನು ಇದ್ದಿದ್ದಿಲ್ವಂತ. ನೈವಾನ್ಯ ನಿಷ್ಠೋ ರಚ ಧರ್ಮಹಂತ. ಪಾಂಡವರ ಕಾಲದಲ್ಲಿ ಧರ್ಮವನ್ನ ಬಿಟ್ಟವನು, ಧರ್ಮದ್ರೋಹಿ ಆದವನು ಇದ್ದಿದ್ದಿಲ್ಲ ನೋಡ್ರಿ. 36 ವರ್ಷ ಅವರೇನು ರಾಜ್ಯಭಾರ ಮಾಡಿದ್ರು, ಒಬ್ಬರಾದ್ರೂ ಧರ್ಮದ್ರೋಹಿಗಳಿರಬೇಕು, ಆಚಾರ ವಿಚಾರ ವ್ಯತ್ಯಾಸ ಮಾಡಿದವರು ಇರಬೇಕು, ಯಾರೂ ಇದ್ದಿದ್ದಿಲ್ಲವಂತೆ. ಆಮೇಲೆ ನವಿದ್ಯವರ್ತಿ, ಶಾಸ್ತ್ರದ ಮರ್ಯಾದೆಯನ್ನ ಮೀರಿ ಬದುಕಿದವರು ಇದ್ದಿದ್ದಿಲ್ವಂತೆ. ನಚ ದುಃಖಿತೋ ಭೂತ್, ಒಬ್ರು ಅತ್ತಿದ್ದಿಲ್ಲಂತೆ ಯಾವತ್ತು. ಪಾಂಡವರ ರಾಜ್ಯಭಾರ ನಡೆದಾಗ 36 ವರ್ಷ ಒಬ್ರು ಕಣ್ಣೀರು ಹಾಕ್ಲಿಲ್ವಂತ. ಎಂಥ ರಾಜ್ಯ ಇರಬೇಡ. ನಮ್ಗೆ ದಿವಸ ಬೆಳಗಾದ್ರೆ ಪೇಪರ್ ತೆಗೆದು ನೋಡಿದ್ರೆ ಅವ್ರು ಅಲ್ಲಿ ಸತ್ರು, ಇವ್ರು ಇಲ್ಲಿ ಸತ್ರು, ಇವ್ರಿಗೆ ಅದು ಮನ್ನಾ ಆಗಲಿಲ್ಲ, ಇವ್ರಿಗೆ ಇದು ಮನ್ನಾ ಆಗಲಿಲ್ಲ ಅಂತ ಅವ್ರು ಸತ್ರು, ಇವ್ರು ಹೋದ್ರು. ಇಷ್ಟೇ. ಎಲ್ಲಿ ನೋಡಿದ್ರು ದಿನ ಬೆಳಗಾಗೆದ್ದು ಸ್ಟ್ರೈಕ್, ದಿನ ಬೆಳಗಾಗೆದ್ದು ಸತ್ಯಾಗ್ರಹ. ಅದು ಏನು ಸತ್ಯಾಗ್ರಹ? ಸತ್ಯಕ್ಕೆ ಆಗ್ರಹ ಮಾಡ್ಲಿಕ್ಕತ್ತಾರೋ, ಸತ್ತೇ ಹೋಗ್ಯದಂತ ಹೇಳಿಕತ್ತಾರೋ ಎಂದೂ ಅರ್ಥ ಇಲ್ಲ ಇಲ್ಲಿವರೆಗೂ ಕೂಡ. ಯಾರು ತಂದ್ರು ಈ ಭಾರತಕ್ಕದ ಸತ್ಯಾಗ್ರಹವನ್ನ? ಆ ಸತ್ಯಾಗ್ರಹ ಮಾಡಿ ಮಾಡಿ ನಮ್ಮ ದೇಶ ಹೆಂಗಿದೆ ಅಂತ ಜಗತ್ತಿಗೆ ತೋರಿಸ್ಲಿಕ್ಕತ್ತಾರೋ, ಉಳಿದದಕ್ಕಲ್ಲ. ನಮಗೆ ತೋರಿಸೋದು ಬೇಡ. ನಾವು ಎಷ್ಟು ಅಸಹ್ಯ ಮಾಡ್ಕೋತೀವಿ ಅಂದರೆ, ಒಂದು ಮಾತುಂಟು, ಗಾದಿ ಮಾತು, ನಮ್ಮ ತೊಡಿ ನಾವೇ ತೋರಿಸ್ಕೊಳ್ಳೋದು ಅಂತ ಹೇಳಿ. ಇದು ನಮ್ಮ ತೊಡಿ ನಾವೇ ತೋರಿಸ್ಕೊಳ್ಳೋ ಕೆಲಸ. ನಿತ್ಯ ಸತ್ಯಾಗ್ರಹ ಮಾಡಿದ್ರೆ ದೇಶ ಸುಭಿಕ್ಷೆ ಇದೆ ಅಂತ ಅನಿಸ್ತದ ಪರರಾಷ್ಟ್ರದವರಿಗೆ? ಮರ್ಯಾದೆ ತಗೊಳ್ತಾ ಇದ್ದೀವಿ ಅಂತ ಗೊತ್ತಿಲ್ಲ. ಬರೀ ಈ ಪಕ್ಷದವ್ರು ಅವ್ರ ಮೇಲೆ ಗೂಬಿ ಕೊಡಿಸೋದು, ಅವ್ರ ಪಕ್ಷದವ್ರು ಇವ್ರ ಮೇಲೆ ಗೂಬಿ ಕೊಡಿಸೋದು, ಅಷ್ಟೇ ಕೆಲಸ. ಪಾಂಡವರ ಕಾಲದಲ್ಲಿ ಒಬ್ಬರು ಹತ್ತಿದ್ದಿಲ್ವಂತೆ. 36 ವರ್ಷ ನೆನ್ಪಿಟ್ಕೊಳ್ರಿ. ಅವರು ಇರೋಷ್ಟು ಆಯುರ್ಮಾನ. ಅಷ್ಟೇ ಇದು ಕಥೆ ಹೇಳ್ತಾ ಇದ್ದಾರೆ. ಆಮೇಲೆ ನಾಪೂರ್ಣ ವಿತ್ತಶ್ಚ ತದೀಯ ರಾಷ್ಟ್ರೇ, ಒಬ್ಬ ಬಡವ ಇದ್ದಿದ್ದಿಲ್ಲಂತ. ಹೆಂಗೆ ನೋಡ್ಕೊಂಡಿರ್ಬೇಕು ಪಾಂಡವರು? ಒಬ್ಬ ಬಡವ ಇದ್ದಿದ್ದಿಲ್ಲ. ಸಾಲ ಕೊಡ್ತೀರಾ ಅಂತ ಕೇಳೋ ಪ್ರಸಂಗ ಇದ್ದಿದ್ದಿಲ್ಲ, ಸಾಲ ಮನ್ನಾ ಮಾಡ್ತೀರಾ ಅಂತ ಕೇಳೋ ಪ್ರಸಂಗ ಇದ್ದಿದ್ದಿಲ್ವಂತೆ. ಒಬ್ಬ ಬಡವ ಇಲ್ಲದೆ ಇದ್ದಂಗೆ ನೋಡ್ಕೊಂಡಿದ್ದಾರೆ ಪಾಂಡವರು. ಅಂದರೆ ಆ ದೇವರ ಹೊತ್ತು ಉಪೇಕ್ಷೆ ಮಾಡಿದ್ನಲ್ಲ, ಅದರ ಫಲ ಇದು. ದೇವರ ಹೊತ್ತು ಯುದ್ಧ ಮಾಡುವಂತೆ ಅನುಕೂಲ ಮಾಡಿಕೊಟ್ನಲ್ಲ, ಅದರ ಫಲ ಇದು. ಇಲ್ಲದೆ ಹೋದರೆ ಇದೆಲ್ಲ ಆಗ್ತಿರ್ಲಿಲ್ಲ. ಇನ್ನು ಮುಂದಿನ ಮಾತು ಹೇಳ್ತಾರೆ. ಹೆಂಗಿತ್ತು ಅವ್ರದ್ದು ಅಂದರೆ, ಮುಂದಿನ ಮಾತುಗಳಲ್ಲಿ ಹೇಳುವಾಗ ಶಬ್ದಾದಯಶ್ಚಾಸುರತೀವ ಹೃದಾ, ಅಲ್ಲಿ ಎಲ್ಲಿ ಯಾರ ಮನೆಯಲ್ಲೂ ಕೂಡ ಅಮಂಗಳ ಶಬ್ದಗಳೇ ಕೇಳಿಸಿದ್ದಿಲ್ಲಂತೆ. ಅಮಂಗಳವಾದ ಶಬ್ದಗಳು ಕೇಳಿಸ್ತಿರ್ಲಿಲ್ವಂತೆ. ವಿಷಯ ಪದಾರ್ಥಗಳೆಲ್ಲ ಬಹಳ ಸುಂದರವಾಗಿ ಇದ್ವಂತೆ. ನಿಕಾಮ ವರ್ಷೀ ಚ ಸುರೇಶ್ವರೋಭೂತ್, ಮಳೆ ಯಾಕೆ ಬರಲಿಲ್ಲ ಅಂತ ಕೇಳೋಂಗಿಲ್ವಂತೆ. ಬಂತ ಮಳೆ, ಸರಿ ಟೈಮ್ ಆಗ್ಯದ ನೋಡು ಅಂತ ತಿಳ್ಕೊಬೇಕಂತೆ. ಮಳೆ ಬಂದದ್ದು ನೋಡಿ ಗಡಿಯಾರ ಸೆಟ್ ಮಾಡ್ಕೋತಿದ್ರಂತೆ, ಕ್ಯಾಲೆಂಡರ್ ಸೆಟ್ ಮಾಡ್ಕೋತಿದ್ರಂತೆ. ಎಷ್ಟು ಚೆನ್ನಾಗಿ ಮಳೆ ಬರ್ತಾ ಇದೆ ಅಂದರೆ ಆಷಾಢ ಮಾಸ ಬಂತು ಅಂತ ಅರ್ಥ. ಹಂಗೆ ಮಾಡ್ಕೊಂಡಿದ್ರಂತೆ. ಅಂದರೆ ಪಾಂಡವರ ಕಾಲದಲ್ಲಿ ಅಷ್ಟು ಸುಭಿಕ್ಷೆ ಇತ್ತು. ಇದೆಲ್ಲ ಯಾಕಾಯಿತು? ದುರ್ಯೋಧನಾದಿಗಳು ಸತ್ತದ್ದಕ್ಕಾಯಿತು. ಅಕಸ್ಮಾತ್ ದುರ್ಯೋಧನಾದಿಗಳು ಹಾಗೆ ಇದ್ದಿದ್ರೆ ಇಷ್ಟೆಲ್ಲ ಕೆಲಸ ಆಗ್ತಿತ್ತ? ಬಿಡ್ತಿದ್ನ ದುರ್ಯೋಧನ? ಹೇಳಿ ನೋಡಂತೆ. ದುರ್ಯೋಧನ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಬಿಡ್ತಿದ್ನ?
ಕಾಂಗ್ರೆಸ್ ಪಾರ್ಟಿ ಇದ್ದಂಗೆ ಬಿಡ್ತಿದ್ದೇ ಇಲ್ಲ ಅವನು. ಏನಾದರೂ ಒಂದು ಕೆಲಸ ಮಾಡ್ತಿದ್ದ. ರಾಹುಲ್ ಗಾಂಧಿ ಅವತಾರ ಅಷ್ಟೇ, ಇನ್ನೇನಿಲ್ಲ ಇಲ್ಲ ಅವನು. ಅಂದರೆ ಒಂದಿಲ್ಲ ಒಂದು ಕುಚೋದ್ಯ ಮಾಡೋದು, ಒಂದಿಲ್ಲ ಒಂದು ಕೆಲಸ ಮಾಡೋದು. ಮೊನ್ನೆ ಯಾರೋ ಹಾಕಿದ್ರು ಫೇಸ್ಬುಕ್ನೊಳಗೆ, ರಾಹುಲ್ ಗಾಂಧಿ ಆ ನೇಗಿಲು ಭುಜದ ಮೇಲೆ ಇಟ್ಕೊಂಡು ಒಂದು ಫೋಟೋ ಇತ್ತು. ಅಲ್ಲಿ ಏನು ಬರೆದಿದ್ರು ಅಂದರೆ ಸಮಸ್ಯೆ ಮತ್ತು ಹಲ್ ಎರಡೂ ಏಕಾಲಕ್ಕೆ ಒಂದು ಬರೆದಿದ್ರು ಅವರು. ಅಂದರೆ ಹಿಂದಿ ಒಳಗೆ ಹಲ್ ಅಂದರೆ ಉತ್ತರ, ಅದಕ್ಕೆ ಸಮಸ್ಯೆ ಮತ್ತು ಹಲ್ಗಳೆರಡೂ ಒಂದೇ ಕಡೆ ಇದ್ದದ್ದು ಇದೇ ಮೊದಲೇ ಸರ್ತಿ ಅಂತೇಳಿ ಬಿಡ್ತಿದ್ರ. ಒಂದು ದಿವಸ ದುರ್ಯೋಧನಾದಿಗಳಿದ್ರೆ ಇಷ್ಟು ಚೆನ್ನಾಗಿ ರಾಜ್ಯ ಆಗ್ತಿತ್ತ. ಅದಕ್ಕೆ ಕೃಷ್ಣ ಅವತ್ತು ಉಪೇಕ್ಷೆ ಮಾಡಿದ್ದಂತೆ. ಅದಕ್ಕೆ ಭಗವಾನ್ ಉಪೇಕ್ಷತ ಹರಂತ ಮಪ್ರಿಯಂ. ದೇವರೇನಾದರೂ ನಮಗೆ ಉಪೇಕ್ಷೆ ಮಾಡಿದರೆ ಮುಂದೇನೋ ಒಳ್ಳೇದು ಕಾದಿದೆ ಅಂತ ಅರ್ಥ. ಮುಂದೆ ನಿಕಾಯನು ಪ್ರಜಾ ಅನಾಸ್ಪೃಷ್ಟ ತಮಸ್ತ ತಾಪಾ. ಯಾವ ಪ್ರಜೆಗಳಿಗೂ ತಾಪತ್ರಯ ಇದ್ದಿದ್ದಿಲ್ಲಂತೆ ಪಾಂಡವ ರಾಜ್ಯಕಾಲದಲ್ಲಿ. ಯಾವ ತಾಪಗಳು ಇದ್ದಿದ್ದಿಲ್ಲ. ಅನನ್ಯ ಭಕ್ತಿಯ ಅಚ್ಯುತಮರ್ಚಯಂತಿ. ಭಗವಂತನ ಪೂಜೆಯನ್ನು ಮಾಡುವಾಗ ಭಕ್ತಿಯಿಂದ ಮಾಡ್ತಿದ್ರಂತೆ. ಮತ್ತು ನಾವು ಮಾಡ್ತೀವಿ ಭಕ್ತಿಯಿಂದ ಅಂದರೆ ಇಲ್ಲ, ನಾವು ಮಾಡುವಾಗ ಫಲಾಪೇಕ್ಷೆ ಇಟ್ಟುಕೊಂಡು ಮಾಡ್ತಿರ್ತೀವಿ. ಪಾಂಡವರ ಕಾಲದಲ್ಲಿ ಇದ್ದ ಪ್ರಜೆಗಳು ಎಂದೂ ಫಲಾಪೇಕ್ಷೆಯನ್ನು ಮಾಡಲಿಲ್ವಂತೆ. ಯಾಕೆ ಮಾಡಲಿಲ್ಲ? ಎಲ್ಲವನ್ನ ಕೊಟ್ಟೇ ಬಿಟ್ಟಿದ್ರು. ಎಲ್ಲವನ್ನೂ ಪಾಂಡವರೇ ಕೊಟ್ಟದ್ರಿಂದ ಫಲಾಪೇಕ್ಷೆ ಮಾಡೋ ಅವಶ್ಯಕತೆ ಬರಲಿಲ್ಲ ಅವರಿಗೆ ಅಂತ ಹೀಗೆ ತಿಳಿಸ್ತಾರೆ. ಪೃಥ್ವೀ ಚ ಗಾವಃ ಸರಸ್ವತೀ ಕಾ ನಿಕಾಮದೋಹ ಅಭವನ್ ಸದೈವ. ಭೂಮಿಯಲ್ಲಿ ಬೆಳೆ ಚೆನ್ನಾಗಿ ಬರ್ತಿತ್ತಂತೆ. ಭೂಮಿಯಲ್ಲಿ ಬೆಳೆ ಬರಬೇಕಾದ್ರೆ ಇವರು ಹೋಗಿ ಬೀಜ ಬಿತ್ತಿ ಕಷ್ಟಪಟ್ಟು, ಅರ್ಥಾತ್ ಸುಭಿಕ್ಷೆ ಸರಳವಾಗಿ ಬರ್ತಾ ಇದ್ವಂತೆ. ನಿಕಾಮದೋಹ ಅಭವನ್ ಸದೈವ. ಅಬ್ದ್ಯಾಬ್ದಿನದ್ಯ ಗಿರಿವೃಕ್ಷ ಜಂಗಮಾ ಸರ್ವೇಪಿ ರತ್ನ ಪ್ರಸವಾ ಬಭೂವು. ಸಮುದ್ರದಲ್ಲಿ ಸುಲಭವಾಗಿ ರತ್ನಾದಿಗಳೆಲ್ಲ ದೊರಕ್ತಾ ಇದ್ವಂತೆ. ಹೀಗೆ ಅಂತ ಹೇಳಿ ಪಾಂಡವರ ರಾಜ್ಯದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಹರಿಸೋನವೇ ಹತ ವಿಪಕ್ಷ ಉತ್ತಮಂ. ಹರಿಸೋನು ಅಂದರೆ ಯಮನ ಮಗನಾಗಿರುವಂತಹ ಧರ್ಮರಾಜ. ಹರಿ ಅಂತನ್ನೋ ಶಬ್ದಕ್ಕೆ ಸೂರ್ಯ ಅಂತ ಅರ್ಥ ಇದ್ದಂತೆ ಯಮ ಅಂತ ಅರ್ಥ ಇದೆ. ಅದಕ್ಕೆ ಹರಿಸೋನವೇ ಯಮಪುತ್ರಾಯ ಧರ್ಮರಾಜನಿಗೆ ಏನ್ ಕೊಟ್ರು ಅಂದ್ರೆ ರಾಜ್ಯವನ್ನ ಕೊಟ್ಟನಂತೆ. ನೋಡ್ರಿ 31ನೇ ಶ್ಲೋಕದಲ್ಲಿ ರಾಮಾವತಾರ ಹಾಗೂ ಕೃಷ್ಣಾವತಾರವನ್ನು ಎರಡನ್ನೂ ಸೇರಿಸಿ ಹೇಳಿ ಆ ಹಿಂದೆ ನಡೆದ ಭಗವಂತನ ಉಪೇಕ್ಷಾಗುಣದ ಮಹಿಮೆಯನ್ನು ಹೇಳಿಕೊಟ್ರು. ಅಭಿನಂದಿತ ಪವನ ನಂದನಾದಿಭಿಃ ಸಕದಾಚಿರಿಂದ್ರ ಸುತವರ್ಧಕೋ ಗವಾ ನಿಜ ರಾಜ್ಯಮಾತ್ಮದಯಿತಾಯ ದತ್ತವಾನ್ ಹರಿಸೂನವೇ ಹತ ವಿಪಕ್ಷಮುತ್ತಮಂ ಮುದಮಾಪ್ಯ ತತ್ರ ದಯಿತೋರು ವಾರ್ತಯ ಮಧುಹಾ ಮರುತ್ಸುಖ ಮುಖ ಪ್ರವೃತ್ತಯ ಹರಿದಿಗ್ಮ ಚಕ್ರ ಲಸಿತೋಬ್ಧಿ ಮಧ್ಯಗಂ ಪ್ರಯೌ ಸ ಪುಣ್ಯ ಜನ ಸೇವಿತಂ ಪುರಂ. ಈ ಕಥೆ, ಈ ಶ್ಲೋಕದಲ್ಲಿ ರಾಮಚಂದ್ರ ಲಂಕೆಗೆ ಬಂದ ಅಂತ ಹೇಳ್ತಾರೆ. ಇದೇ ಶ್ಲೋಕದಿಂದ ಕೃಷ್ಣ ದ್ವಾರಕೆಗೆ ಹೋದ ಅಂತ ಶ್ಲೋಕ ಹೇಳಬೇಕು. ಎರಡೂ ಕಥೆಯನ್ನು ಕೂಡಿಸ್ಕೊಡ್ತಾರಂತ. ಹೆಂಗಿದೆ ನೋಡಿ. ಮುದಮಾಪ್ಯ ತತ್ರ ದಯಿತೋರು ವಾರ್ತಯ. ಅಲ್ಲಿ ಎಲ್ಲಿ ಋಷ್ಯಮೂಕ ಪರ್ವತದಲ್ಲಿ ಮಧುಹ ರಾಮಚಂದ್ರ ಇದ್ದಂತೆ. ದಯಿತ ಉರುವಾರ್ತಯ, ಹೆಂಡತಿ ಕಳ್ಕೊಂಡಿದ್ನಲ್ಲ ಹುಡುಕ್ ಬರ್ಲಿ ಅಂತ ಕಳಿಸಿದ್ನಂತೆ. ಯಾರೋ ಕೇಳಿದ್ರಂತೆ, ಏನ್ರಿ ನಿಜವಾಗಿ ಹೆಂಡತಿನ ಕಳ್ಕೊಂಡಿದ್ನ ಹೇಳಿ ರಾಮಚಂದ್ರ ಅಂದ್ರೆ, ನಿಜವಾಗಿ ಕಳ್ಕೊಳ್ಳಿಕ್ಕೆ ಅವಳು ಎಲ್ಲಿ ಹೋಗಿದ್ಲು ಮೊದಲನೇದು. ನಿಜವಾಗಿ ಕಳ್ಕೊಳ್ಬೇಕಾದ್ರೆ ಬಿಟ್ಟಿರಬೇಕಾದ ಜಾಗ ಅಂತ ಒಂದಿರ್ಬೇಕು. ಯಾರು ಬಿಟ್ಟಿರಬೇಕಾದ ಜಾಗ? ಲಕ್ಷ್ಮೀನಾರಾಯಣರು ಇಬ್ರು ಭಿನ್ನ ಭಿನ್ನವಾಗಿ ಇದ್ದಾರೆ ಅಂತ ಒಂದು ಜಾಗ ಅಂತಿದ್ರೆ, ಲಕ್ಷ್ಮಿ ಇಲ್ಲದೆ ಸೀತೆ ಇಲ್ಲದೆ ಇರೋ ಜಾಗದಲ್ಲಿ ರಾಮನಿದ್ದಾನೆ, ರಾಮ ಇಲ್ಲದೆ ಇರೋ ಜಾಗದಲ್ಲಿ ಸೀತೆ ಇದ್ದಾಳೆ ಅಂತ ಅನ್ಬೇಕು. ಹಂಗಿಲ್ವೇ ಇಲ್ಲ. ಇಬ್ಬರು ಒಟ್ಟೊಟ್ಟಿಗೆ ಇರುವಾಗ ಎಲ್ಲಿಂದ ಹುಡುಕ್ಬೇಕು ಹೇಳಿ ನೋಡಂತ. ಒಮ್ಮೇನಾಯಿತು ಅಂದ್ರೆ, ರಾಮ ಹೊರಟಿದ್ನಂತೆ, ಸೀತೆ ಇಲ್ಲ ಅಂತ ಅಳ್ತಾ ಹೊರಟಿದ್ನಂತೆ. ಹೊರಟಿರುವಾಗ ಮೇಲೆ ಪಾರ್ವತಿ ಕೂತಿದ್ಲಂತೆ. ರುದ್ರದೇವರು ನೋಡಿದ್ಲಂತೆ. ಪಾರ್ವತಿ ಕೇಳಿದ್ಲಂತೆ, ಏನ್ರಿ ರಾಮ ಬಾಬ ಬಹಳ ಅಳ್ತಾ ಇದ್ದಾನೆ, ಅವ್ರು ಹೆಂಡತಿ ಹೋಗಿದ್ದಾಳೆ ಅಂತ ಹೇಳಿ. ಒಂದು 10 ನಿಮಿಷ ಆದ್ರೂ ಅವನ ಮನಸ್ಸಿಗೆ ಸಮಾಧಾನ ಆಗುವಂತೆ ನಾನೇ ಯಾಕೆ ಸೀತಾನ್ ಪಾರ್ಟ್ ಹಾಕೊಂಡು ಹೋಗಬಾರ್ದು ಅಂತ ಕೇಳಿದ್ಲಂತೆ. ಸೀತಾನ್ ವೇಷ ನಾನೇ ಹಾಕೋತೀನಿ, ಒಂದು 10 ನಿಮಿಷ ಆದ್ರೂ ಅವನಿಗೆ ಸಮಾಧಾನ ಆಗ್ತದೆ. ನಾನು ಎದುರು ಹೋಗಿ ನಿಂತ್ಕೊಂಡ್ರೆ ಅಯ್ಯೋ ನನ್ನ ಹೆಂಡತಿ ಇಲ್ಲೇ ಇದ್ದಾಳಲ್ಲ ಅಂತ ಸಮಾಧಾನ ಆಗ್ತದೆ, ಯಾಕೆ ಹೋಗ್ಬಾರ್ದು ಅಂತ ರುದ್ರದೇವರು ಹೇಳಿದ್ರಂತೆ. ಹೋಗ್ಬೇಡ, ಬೈಸ್ಕೊಂಡು ಬರ್ತಿ ಅಂತ ಹೇಳಿದ್ರಂತೆ. ಯಾಕೆ? ನೀ ಹೋಗ್ಬೇಡ, ಸುಮ್ಮನೆ ಕೂಡೋದ್ರು. ಕೇಳಲಿಲ್ಲ, ಬಂದೇ ಬಿಟ್ಲು. ಕೆಲವು ಗಂಡಂದ್ರು ಬೇಡ ಬೇಡ ಅಂದ್ರೆ ಹೋಗ್ತಿರ್ತಾರಲ್ಲ, ಹಂಗೆ ಹೋದ್ಲು, ಬಿಡ್ಲಿಲ್ಲ, ಬಂದೇ ಬಿಟ್ಲು. ಸೀತಾನ್ ಪಾರ್ಟ್ ಹಾಕೊಂಡಿದ್ಲು. ಸೀತಾ ಹೆಂಗ್ ನಡೀತಾಳೆ, ಸೀತಾ ಹೆಂಗ್ ಹೇಳಿ ಹಾಕೋತಾಳೆ ಎಲ್ಲ ಮಾಡ್ಕೊಂಡು ಬಂದಿದ್ಲಂತೆ.
ರಾಮನ ಎದುರಿಗೆ ಬಂದು ನಿಂತರು. ರಾಮ ನೋಡ್ತಾ ಇದ್ದಾನೆ. ಅಳೋದು ಇನ್ನೂ ಜಾಸ್ತಿ ಮಾಡಿದ. ಅಳೋದೇ ನಿಲ್ಲಿಸ್ತಿಲ್ಲ. ಕೆಲವು ಹಂಗೆ ಆಗ್ತಾ ಇರ್ತದೆ. ಯಾವ್ದಾದ್ರು ವಸ್ತು ಎದುರಿಗೆ ಸಿಕ್ಬಿಟ್ರೆ ಅಳು ಜಾಸ್ತಿ ಆಗ್ಬಿಡ್ತದೆ ಇನ್ನಿಷ್ಟು ಖುಷಿಯೊಳಗೆ ಕೆಲವೊಂದು ಸರ್ತಿ. ಅದು ನೋಡ್ತಾ ಇದ್ರೆ ಇನ್ನಿಷ್ಟು ಅಳ್ತಾ ಇದ್ದಾನೆ. ಯಾಕೆ ಈಕೆಗೆ ಪಾರ್ವತಿ ದೇವಿ ಅರ್ಥ ಆಗಂತು, ಇವ್ ಯಾಕೆ ಅಳ್ಲಿಕತ್ತಾನ? ಹೆಂಡತಿ ಎದುರಿಗೆ ಬಂದ್ರೆ ಸಂತೋಷ ಪಡ್ಬೇಕು, ದುಃಖ ಯಾಕೆ ಪಡ್ಲಿಕತ್ತಾನ ಅಂತ ಅದು ಅವರವ್ರಿಗೆ ಗೊತ್ತಿರ್ತದೆ, ಯಾರು ಹೇಳಿ ಬರೋದಿಲ್ಲ ಅದನ್ನ. ಅದಕ್ಕೆ ಯಾಕೆ ಹಿಂಗ ಅಳ್ಲಿಕತ್ತಾನ ಅಂತ ತಿಳ್ಕೊಂಡು ಹೇಳಿ ಅಂದ್ರೆ ಆಗ ಆಕೆ ಕೇಳಿಲ್ಲಂತ, ಯಾಕಪ್ಪ ರಾಮ, ನಾ ಎದುರಿಗೆ ಬಂತೀನಿ, ನೀ ಯಾಕೆ ಅಳ್ಲಿಕತ್ತಿ? ಅದಕ್ಕೆ ರಾಮ ಹೇಳಿದ್ನಂತ, ಇಬ್ರಿಬ್ರು ಸೀತಾ ಆದ್ರೆ ಅಳ್ಳಾರ್ದು ಏನ್ ಮಾಡ್ತೀವಿ ಅಂತ. ಒಬ್ಬ ಸೀತಾ ಇದ್ರೆ ಏನೋ ಮಾಡಬಹುದು, ಇಬ್ರಿಬ್ರು ಸೀತಾ ಆದ್ರೆ ಅಳ್ಳಾರ್ದು ಏನ್ ಮಾಡ್ತೀರಿ ಅಂತ. ಯಾಕೆ ನೋಡಿ ಇಲ್ಲೇ ಇದ್ದ ಹೇಳ್ತೀನಿ ತೋರಿಸಿದ್ನಂತ ರಾಮಚಂದ್ರ. ಅನ್ಯೇಷಾಂ ಅದೃಶ್ಯ ರಾಮಸ್ಯ ದೃಶ್ಯ ಜನಕಾತ್ಮಜ ಅಂತ ಹೇಳ್ತಾ ಇದ್ದಾರೆ. ಬೇರೆಯವರಿಗೆ ಕಣ್ಣಿಗೆ ಕಾಣಿಸ್ತೇ ಇದ್ರು ಕೂಡ ರಾಮನಿಗೆ ಮಾತ್ರ ಕಣ್ಣಿಗೆ ಕಾಣ್ತಾನೆ ಇದ್ಲಂತೆ ಸೀತಾದೇವಿ, ಎಲ್ಲೂ ಹೋಗಿದ್ದಿಲ್ಲ ಅಂತ ಆಚಾರ್ಯ ನಿರ್ಣಯದಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಪಾಪ ಪಾರ್ವತಿ ದೇವಿಗೆ ನಿರಾಸೆ ಆಯಿತಂತೆ. ಇದನ್ನ ನಾವು ಬರೆದಿದ್ದಲ್ಲ, ಇದನ್ನ ತುಳಸಿದಾಸರು ರಾಮಾಯಣದಲ್ಲಿ ಬರೀತಾರೆ ಈ ಕಥೆಯನ್ನ. ತುಳಸಿದಾಸರು ತುಳಸಿ ರಾಮಾಯಣದಲ್ಲಿ ಹೇಳುವಾಗ ಪಾರ್ವತಿ ದೇವಿ ಪರೀಕ್ಷೆ ಮಾಡ್ಲಿಕ್ಕೆ ಹೋಗಿ ನಗಿಸ್ಕೊಂಡು ಬಂದ್ಲು ಅಂತ ಹೇಳ್ತಿದ್ದಾರೆ. ಅಂದ್ರೆ ಏನಾಗ್ತದೆ ಗೊತ್ತೇನ್ರಿ, ಒಬ್ಬ ಹೆಂಡತಿ ಇದ್ದಾಗಲೇ ಈ ಪರಿಸ್ಥಿತಿ, ಇಬ್ರಿಬ್ರು ಅದೇ ಹೆಂಡತಿ ಬಂದ್ಬಿಟ್ರೆ ಏನಾಗ್ಬೇಡ ಅಂತ ಕೇಳಿದಂತ ರಾಮಚಂದ್ರ. ಅದಕ್ಕೆ ಸೀತೆಯನ್ನು ಕಳ್ಕೊಂಡಿರ್ಲಿಲ್ಲ, ಸುಮ್ಮನೆ ನಾಟಕ ಮಾಡಿದ್ದ. ಹನುಮಂತ ಹೋಗಿ ಬಂದ. ಮುದಮಾಪ್ಯ ತತ್ರ ದಯಿತೋರು ವಾರ್ತಯ ಮಧುಹಾ ಮರುತ್ಸುತ ಮುಖ ಪ್ರವೃತ್ತಯ ಹರಿತಿಗ್ಮ ಚಕ್ರ ಲಸಿತೋಬ್ಧಿ ಮಧ್ಯಗಂ ಪ್ರಯೋಸ ಪುಣ್ಯ ಜನ ಸೇವಿತಂ ಪುರಂ. ಮಧುಹ, ಮಧುನಾಮಕ ದೈತ್ಯನ ಸಂಹಾರ ಮಾಡಿದವನು ಮಧುಹ ಅಂತ ಕರೀತಾರೆ. ಮರುತ್ಸುಖ ಮುಖ ಪ್ರವೃತ್ತಯ, ದಯಿತೋರು ವಾರ್ತಯ. ದಯಿತ ಅಂದ್ರೆ ಹೆಂಡತಿಯ ವಾರ್ತೆ, ದಯಿತ ಅಂದ್ರೆ ಹೆಂಡತಿ, ಅವಳ ವಾರ್ತಾ ಅಂದ್ರೆ ಸುದ್ದಿ ಸಮಾಚಾರ. ಅದು ಯಾರ ಬಾಯಿಂದ ಕೇಳಿದ್ರು ಅಂದ್ರೆ ಮರುತ್ಸುಖ ಮುಖ ಪ್ರವೃತ್ತಯ, ಹನುಮಂತನ ಬಾಯಿಂದ ಕೇಳಿದ್ರಂತೆ. ಹನುಮಂತನೇ ಹೋಗಿದ್ದ ಲಂಕೆಗೆ, ಹೋಗಿ ಬಂದು ಸೀತೆಯನ್ನ ಕಂಡು ನಿನ್ ಹೆಂಡತಿ ಅಲ್ಲಿದ್ದಾಳೆ ಅಂತ ಹೇಳಿದ್ರಂತ. ಇವರು ನಾಟಕ, ಅವರು ನಾಟಕ, ಇವ ಕಳ್ಕೊಂಡೇ ಇಲ್ಲ. ಅವ ಹೋಗಿ ಅಲ್ಲಿದ್ದಾಳಂತ ಇವ ಹೇಳ್ತಾ ಇದ್ದಾನೆ. ಎಂಥವ್ರು ನೋಡ್ರಿ ಎಲ್ಲಾದ್ರು. ಅಲ್ಲೊಂದು ಸ್ವಾರಸ್ಯ ಇದೆ. ಮತ್ತೆ ಲಂಕೆಗೆ ಹೋದಾಗ ಸೀತಾದೇವಿ ಕೇಳ್ತಾಳಂತೆ, ರಾಮ ಯಾರು ಅಂತ ಕೇಳ್ತಾಳಂತೆ. ಎಂಥ ಪರಿಸ್ಥಿತಿ ಅದು. ಅದಕ್ಕೆ ಗಂಡಂದ್ರು ಬಹಳ ದಿವಸ ಊರಿಗೆ ಹೋಗ್ಲಿಕ್ಕೆ ಹೋಗ್ಬಾರ್ದು. ಊರು ಬಹಳ ದಿವಸ ಹೋಗ್ಬಿಟ್ರು ಅಂದ್ರೆ ಮನೆಗೆ ಬಂದ ಹೇಳ್ತಿ ನೀವ್ ಯಾರು ಏನ್ ಮಾಡಬೇಕು ಪರಿಸ್ಥಿತಿ. ಯಾಕೋ ನಿಮ್ ಮುಖನೇ ಪರಿಚಯ ಸಿಗ್ತಿಲ್ಲ, ನೀನ್ ಯಾರೋ ಬೇರೆಯವರಿದ್ದೀರಿ ಅಂದ್ರೆ ಏನ್ ಕಥೆ ಇಲ್ಲ. ಸುಧಾಮನ ಪರಿಸ್ಥಿತಿ ಹೆಂಗೆ ಆಗಿತ್ತಂತೆ. ಕೃಷ್ಣನ ಮನೆಗೆ ಹೋಗಿ ಬಂದ್ಮೇಲೆ ಹೆಂಡತಿ ಮುಖವೇ ಪರಿಚಯವೇ ಹೋಗ್ಬಿಟ್ಟಿತ್ತು. ಅವಳು ಭಾರಿ ಅಲಂಕಾರ ಮಾಡ್ಕೊಂಡು ನಿಂತ್ಕೊಂಡಿದ್ದಾಳೆ, ಇವ ಅದೇ ಧೋತ್ರದ ಮೇಲೆ ನಿಂತ್ಕೊಂಡಿದ್ದ, ಹಳಿ ಧೋತ್ರದ ಮೇಲೆ. ಅಕ್ಕಿ ಮೇಲೆ ಅಟ್ಟದ ಮೇಲೆ ನಿಂತ್ಕೊಂಡು ಏನ್ರಿ ಇಲ್ಲಿ ಬರ್ರಿ ಅಂತ ಸುಧಾಮ ಹಂಗೆಲ್ಲ ಇನ್ನೊಬ್ಬ ಗಂಡನ್ ಕರಿಬಾರ್ದು ಅಂತ ಅವ ಹೇಳ್ತಿದ್ದ ಪಾಪ. ಅವರ ಮುಖವೇ ಚೇಂಜ್ ಆಗಿತ್ತು, ಇವ್ರ ಮುಖವೇ ಚೇಂಜ್ ಆಗಿಬಿಟ್ಟಿತ್ತು. ಸೀತೆ ಕೇಳಿದ್ಲಂತೆ, ಹನುಮ ರಾಮ ಅಂತೀಯಲ್ಲ ಅವನು ಯಾರು ಹೇಳು ಅಂತ ಕೇಳಿದ್ಲಂತೆ. ಇದೇನು ಹುಚ್ಚುಚ್ಚಾರ್ರಿ ಎಲ್ಲಾದ್ರೂ ಹೆಂಡತಿ ಗಂಡನ ಬಗ್ಗೆ ಕೇಳೋದಾ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಟ್ಟವ್ರು ಆಚಾರ್ಯರು ಮಾತ್ರ. ಯಾರು ಈ ಉತ್ತರವನ್ನು ಹುಡುಕ್ಲಿಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಸೀತೆ ರಾಮ ಯಾರು ಪ್ರಶ್ನೆ ಕೇಳಿದ್ರೆ ಏನು ಉತ್ತರ ಹೇಳಿದ್ರು ಗೊತ್ತಾ ಉಳಿದವರೆಲ್ಲ? ಸೀತೆಗೆ ದುಃಖದ ಭರದಲ್ಲಿ ಮರ್ತೋಗ್ಬಿಟ್ಟಿತ್ತು, ಅಥವಾ ಸೀತೆಗೆ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಇವನ್ ರಾಮನ ಕಡೆಯಿಂದ ಬಂದಾನೋ ಇಲ್ಲೋ ಅಂತ ನಿರ್ಧಾರ ಮಾಡಿಕೊಳ್ಳಿಕ್ಕೆ ಈ ಪ್ರಶ್ನೆ ಕೇಳಿದ್ರು ಅಂತ ಹೇಳಿದ್ರು. ಅಲ್ಲಲ್ಲ, ಆಚಾರ್ಯ ಹೇಳ್ತಾರೆ ಹಂಗಲ್ಲ ಆಗಿದ್ದು. ಮತ್ತೇನು, ಹೊತ್ಕೊಂಡು ಹೋದ ಸೀತೆಗೆ ಬೇರೆ, ಇಲ್ಲಿದ್ದ ಸೀತೆಗೆ ಬೇರೆ. ಅದು ನಿಜವಾಗಿ ಸೀತೆ ಏನಿದ್ದಾಳೆ ಅವಳು ಕೈಲಾಸದಲ್ಲಿ ಇದ್ದಾಳೆ. ಇಲ್ಲೇನು ಬಂದಿದ್ದಾಳಲ್ಲ ಈಗ ಸೀತೆ, ಇದು ಸೀತಾಕೃತಿ. ಈ ಸೀತಾಕೃತಿ ರಾಮನ ಜೊತೆಗೆ ಇದ್ದವರೇ ಅಲ್ಲ, ಆದ್ರಿಂದ ರಾಮನ ಬಗ್ಗೆ ಪ್ರಶ್ನೆ ಕೇಳಿದ್ದು ಸರಿ ಇದೆ ಅಂತ ಹೇಳ್ತಾರೆ ಶ್ರೀಮದಾಚಾರ್ಯ. ಯಾಕೆ ಅದು ಸೀತಾಕೃತಿ, ಅದು ಅಲ್ಲಿ ಇದ್ದವನು ಇಂದ್ರ. ಸೀತಾಕೃತಿಯಲ್ಲಿ ಇಂದ್ರ ಇದ್ದಾನೆ, ಲಕ್ಷ್ಮೀ ದೇವಿಯ ಸನ್ನಿಧಾನ ಇದೆ ಹೊರತಾಗಿ ಅವಳು ನಿಜವಾದ ಸೀತೆ ಅಲ್ಲ. ಅಂದ ಮೇಲೆ ಅವಳು ಪ್ರಶ್ನೆ ಕೇಳಿದ್ದು ಸರಿ ಅಂತ ಆಚಾರ್ಯ ಹೇಳಿದ್ದಾರೆ. ಆಚಾರ್ಯರು ಉತ್ತರ ಹೆಂಗ್ ಕೊಟ್ರು ಅಂದ್ರೆ ಅವಳು ಪ್ರಶ್ನೆ ಕೇಳಿದ್ದಾಳೆ ಅಂದ ಮೇಲೆ ಅಲ್ಲಿದ್ದವಳು ನಿಜವಾದ ಸೀತೆ ಅಲ್ಲ ಅಂತ ಹೇಳ್ಬಿಟ್ರು ಆಚಾರ್ಯ. ನಿಜವಾದ ಸೀತೆಯಾಗಿದ್ದಿದ್ರೆ ಹನುಮಂತ ಬಂದು ಕೂಡಲೇ ಒಪ್ಕೊಂಡ್ಬಿಡ್ತಿದ್ಲು. ಇದರಿಂದ ನಮಗೇನ್ ತಿಳಿತದೆ ಅಂದ್ರೆ ಸೀತಾಕೃತಿ ಅಭಿಪ್ರಾಯವನ್ನ ವಾಲ್ಮೀಕಿಗಳು ಹೇಳಿದ್ದಾರೆ ಅಂತ ತಿಳಿದು ಬರ್ತದೆ. ಬರೇ ಆಚಾರ್ಯ ನಿರ್ಣಯದಲ್ಲಿ ಹೇಳಿದ್ದಲ್ಲ, ಸೀತಾಕೃತಿಯ ವಿಚಾರವನ್ನ ವಾಲ್ಮೀಕಿಗಳು ಹೇಳಿದ್ದಾರೆ. ಸೂಕ್ಷ್ಮವಾಗಿ ಅವಲೋಕನ ಮಾಡ್ಬೇಕಷ್ಟೇ ಕೆಲಸ. ಮುದಮಾಪ್ಯ ತತ್ರ ದಯಿತೋರು ವಾರ್ತಯ ಮಧುಹಾ ಮರುತ್ಸುಖ ಮುಖ ಪ್ರವೃತ್ತಯ ಹರಿತಿಗ್ಮ ಚಕ್ರ ಲಸಿತೋಬ್ಧಿ ಮಧ್ಯಗಂ ಪ್ರಯೋಸ ಪುಣ್ಯ ಜನ ಸೇವಿತಂ ಪರಂ. ಹರಿತಿಗ್ಮ, ಹರಿ ಅಂದ್ರೆ ಕೋತಿಗಳು, ಕಪಿಗಳ ಸೈನ್ಯವನ್ನ ಕಟ್ಟಿಕೊಂಡು ಚಕ್ರಲಸಿ, ಚಕ್ರ ಅಂದ್ರೆ ಸಮೂಹ, ಕಪಿಗಳ ಸಮೂಹದಿಂದ ಅಬ್ಧಿಮಧ್ಯಗಂ ಪುರಂ, ಆ ಸಮುದ್ರದ ಮಧ್ಯದಲ್ಲಿರುವಂತಹ ಲಂಕೆಗೆ ಪ್ರಯೋಹೋದ.
ಲಂಕೆಯಲ್ಲಿದ್ದವರು ಯಾರು ಅಂತ ಕೇಳಿದ್ರಂತ. ಪಂಡಿತಾಚಾರ ವರ್ಣನೆ ಮಾಡುವಾಗ ಪುಣ್ಯ ಜನ ಸೇವಿತಂ ಅಂತ ಬರೀತಾ ಇದ್ದಾರೆ. ಪುಣ್ಯ ಜನ ಸೇವಿತ ಅಂದ್ರೆ, ಪುಣ್ಯ ಜನ ಅಂದ್ರೆ ನಾವೇನ್ ತಿಳ್ಕೊಂಡಿದ್ದೀವಿ ನೋಡ್ರಿ, ಸಂಸ್ಕೃತದಲ್ಲಿ ಇದ್ದ ಈ ಪುಣ್ಯ ಜನ ಶಬ್ದ ವಿಪರೀತ ಅರ್ಥ ಕೊಡ್ತದೆ. ಪುಣ್ಯ ಜನ ಅಂದ್ರೆ ಮಡಿವಂತರು, ಪವಿತ್ರವಂತರು ಅಂತ ಅರ್ಥ. ಅದ ಅರ್ಥ ಹೌದು, ಮೇಲ್ನೋಟದ ಅರ್ಥ. ನಿಜವಾದ ಅರ್ಥ ಏನ್ ಗೊತ್ತಾ? ಪುಣ್ಯ ಜನ ಅಂದ್ರೆ ರಾಕ್ಷಸರು ಅಂತ ಅರ್ಥ. ಸಂಸ್ಕೃತದಲ್ಲಿ ಪುಣ್ಯ ಜನ ಅಂದ್ರೆ ರಾಕ್ಷಸರು ಅಂತ ಅರ್ಥ ಇದೆ. ಬಹಳ ಮಂದಿಗೆ ಗೊತ್ತಿಲ್ಲ ನಮಗೆಲ್ಲ ಇದು. ಅಮರ ಕೋಶದಲ್ಲಿ, ಎಲ್ಲಾ ಕೋಶಗಳಲ್ಲಿದೆ, ಒಂದು ಕೋಶ ಹೇಳ್ತಾ ಇದ್ದೀನಿ ಅಷ್ಟೇ. ಅಮರ ಕೋಶದಲ್ಲಿ ಹೇಳುವಾಗ ಅತ್ಯಂತ ಸ್ಪಷ್ಟವಾಗಿ ಕೋಶಕಾರ ಸಂಗ್ರಹ ಮಾಡ್ತಾನೆ. ಪುಣ್ಯ ಜನ ಯಾತುಧಾನಾಹ ರಾಕ್ಷಸಾಹ, ಎಲ್ಲರನ್ನ ಪರ್ಯಾಯ ಶಬ್ದಗಳು. ಪುಣ್ಯ ಜನ, ರಾಕ್ಷಸ, ಯಾತುಧಾನ ಎಂಬುದು ಪರ್ಯಾಯ ಶಬ್ದಗಳು ಅಂತ ಹೇಳ್ತಾನೆ. ಅದರಿಂದ ಪುಣ್ಯ ಜನ, ಪುಣ್ಯಾತ್ಮ ಅಂದ್ರೆ ಬೇರೆ, ಪುಣ್ಯ ಜನ ಅಂದ್ರೆ ಬೇರೆ ಅರ್ಥ. ಇನ್ ಮುಂದೆ ಯಾರಿಗಾದ್ರೂ ಬೈಬಹುದು, ಆದ್ರೆ ಇದು ಹೊಸ ಶಬ್ದ, ಬೈಬಹುದು. ಪುಣ್ಯ ಜನ ಬಂದಿದ್ದಾರೆ ಅಂತಂದ್ರೆ ರಾಕ್ಷಸರು ಬಂದ್ರು ಅಂತ ಅರ್ಥ. ಒಳ್ಳೆ ಶಬ್ದ, ಗೊತ್ತೇ ಆಗಲ್ಲ ಪಾಪ ಪೆದ್ದುಗಳಿಗೆ. ಅಯ್ಯೋ ನಮ್ಮನ್ನು ಪುಣ್ಯ ಜನ ಅಂತ ಕರೆದು ಅಂತ ತಿಳ್ಕೊಂಡಿರ್ತಾರೆ. ಪುಣ್ಯಾತ್ಮ ಬಂದ ಅಂದ್ರೆ ಅರ್ಥ ಸರಿ, ಪುಣ್ಯ ಜನ ಬಂದ ಅಂದ್ರೆ ಗೋವಿಂದ ಅಂತ ಅರ್ಥ. ನಮ್ ಗುರುಗಳು ಹೇಳ್ತಿರ್ಬೇಕು, ಪಾಠಕ್ಕೆ ಕೂತಾಗ ನಾವು ಕೂತಿರ್ಬೇಕು. ಯಾರ್ದಾದ್ರೂ ಫೋನ್ ಬಂದ್ರೆ ಬಹಳ ಬೇಜಾರು ಅವರಿಗೆ. ಪಾಠ ಹೇಳ್ತಿರುವಾಗ ಬಂದ್ ನೋಡಪ್ಪ, ಯಾರ್ದೋ ಪುಣ್ಯ ಜನರು ಫೋನ್ ಬಂದು ನೋಡು ಅನ್ಬೇಕು. ಯಾರೋ ಪುಣ್ಯ ಜನ ಬಂದು ನೋಡು, ಭೇಟಿ ಆಗ್ಲಿಕ್ಕೆ ಏನ್ ಬೇಕು ನಮ್ಮ ಆಚಾರ. ರಾಕ್ಷಸರು ಅಂತ ಅರ್ಥ ಅದಕ್ಕೆ. ಭೇಟಿ ಆಗ್ಲಿಕ್ಕೆ ಬಂದ್ರೆ ಮಾಡಿದ್ರೆ ಇದೆಲ್ಲ ಬೇಜಾರಾಗ್ತಿತ್ತು ಅವ್ರಿಗೆ. ಹಾಗೆ ಇಲ್ಲೇನು ಅಂದ್ರೆ ಪುಣ್ಯ ಜನ ಸೇವಿತಂ ಪುರಂ, ರಾಕ್ಷಸರಿರುವ ಊರು ಲಂಕಾಪಟ್ಟಣಕ್ಕೆ ಹೋದ ರಾಮಚಂದ್ರ ಅಂತ ಹೇಳಬೇಕಾಗಿದೆ. ಮುದಮಾಪ್ಯ ತತ್ರ ದಯಿತೋರು ವಾರ್ತಯ ಮಧುಹಾ ಮರುತ್ಸುಖ ಸುತ ಮುಖ ಪ್ರವೃತ್ತಯ ಹರಿತಿಗ್ಮ ಚಕ್ರ ಲಸಿತೋಬ್ಧಿ ಮಧ್ಯಗಂ ಪ್ರಯೋಸ ಪುಣ್ಯ ಜನ ಸೇವಿತಂ ಪುರಂ. ರಾಮಾವತಾರ ಆಯ್ತು. ಇನ್ನು ಕೃಷ್ಣಾವತಾರ. ಕೃಷ್ಣಾವತಾರದ ಕಥೆಯನ್ನು ಇದೇ ಶ್ಲೋಕದಲ್ಲಿ ಹೇಳಬೇಕು. ಹೇಗಿತ್ತು? ಮುದಮಾಪ್ಯ ತತ್ರ ದಯಿತೋರು ವಾರ್ತಯ ಮಧುಹ ಮರುತ್ಸುತ ಮುಖ ಪ್ರವೃತ್ತಯ. ತತ್ರ ಆ ಉಪಪ್ಲಾವ್ಯ ನಗರದಲ್ಲಿ ಕೃಷ್ಣ ಇದ್ದಾಗ ಭೀಮಾದಿಗಳು ಬಂದ್ರಂತ. ಹೇಳಿದೆ ಆವಾಗ, ಭೀಮ ಬಂದಿದ್ದ, ಭೇಟಿಯಾದ ಅಂತ. ಭೀಮ ಭೇಟಿಯಾದಾಗ ಕೃಷ್ಣ ಕೇಳಿದ್ದಂತೆ, ಭೀಮ ನಾನವತ್ತು ನಿನ್ನ ಹೆಂಡತಿಗೆ ಅಪಮಾನ ಆಗುವಾಗ ದೂರದಲ್ಲಿ ನಿಂತು ವಸ್ತ್ರ ಕೊಟ್ಟನಲ್ಲ ಭೀಮ, ಅವತ್ತು ನೀವು ಜೂಜಾಡಿ ಅಪಮಾನ ಮಾಡಿಸ್ಕೊಂಡಾಗ ನಾ ಇದ್ದಿದ್ದಿಲ್ಲಲ್ಲ, ಅದರ ಲಾಭ ಏನಾದರೂ ಆಗಿದೆಯಾ ಹೇಳು ಅಂತ ಕೇಳಿದ್ನಂತೆ. ಅದರ ಲಾಭ ಏನಾದರೂ ಆಗಿದೆಯಾ ಹೇಳು ಅಂತ ಕೇಳಿದ್ನಂತೆ. ಭೀಮ ಪ್ರವಚನ ಶುರು ಮಾಡಿದ್ನಂತೆ. ಉಪಪ್ಲಾವ್ಯ ನಗರದಲ್ಲಿ ಭೀಮನ ಪ್ರವಚನ ಬಹಳ ಮಂದಿ ಕೇಳಿರ್ಲಿಕ್ಕಿಲ್ಲ. ನಾವು ಕೇಳೋದೇ ಈ ಮೊದಲೇ ಸರ್ತಿ ಅಂತಂತೀರಿ ನೀವೆಲ್ಲ. ಉಪಪ್ಲಾವ್ಯ ನಗರದಲ್ಲಿ ಮೊದಲು ಪ್ರವಚನ ಭೀಮಸೇನ ದೇವರದು. ಕೃಷ್ಣ ಕೂತಿದ್ದ, ಧರ್ಮರಾಜಾದಿಗಳೆಲ್ಲ ಕೂತಿದ್ರು. ಪ್ರವಚನ ಪ್ರಾರಂಭ ಆಯಿತು. ಏನ್ ಮಾಡಿದೆ ಗೊತ್ತಾ ಕೃಷ್ಣ, ನೀನ್ ಅವತ್ ಬಂದಿದ್ದಿಲ್ಲ, ಒಳ್ಳೇದಾಯ್ತು. ಇಲ್ಲದೆ ಇದ್ರೆ ಈ ಕೀಚಕ ನನ್ನ ಕೈಗೆ ಸಿಕ್ತಿದ್ನ ಅನ್ನಂತ. ಒಂದೇ ಉತ್ತರ, ಮೊದಲನೇ ಇದ್ದ ಒಂದು. ಈ ಕೀಚಕ ನನ್ನ ಕೈಗೆ ಸಿಕ್ತಿದ್ನ ಅಂದ. ಹೆಂಗ್ ಹೊಡೆದೆ ಎಂದ, ಎಲ್ಲ ಉಪನ್ಯಾಸ ಮಾಡಿದ್ನಂತೆ. ಹೆಂಗ್ ಹೊಡೆದೆ ಅವನನ್ನ ಕೀಚಕರನ್ನ ಅಂತ ಹೇಳಿ. ಕೀಚಕನ್ನ ಭೀಮ ಹೊಡೆದು ಮೂಲೆ ಕೊಡ್ಸಿದ್ದಂತ್ರಿ. ಅಂದ್ರೆ ಸತ್ತಿತ್ತದು. ಕೂತಿದ್ರೆ ಅವರು 105 ಮಂದಿ ತಮ್ಮಂದ್ರಿದ್ರಂತ್ರಿ, ಉಪಕೀಚಕರು ಅಂತ ಹೆಸರು. ಅವ್ರು ಬಂದು ನೋಡಿ ಈ ಬಾಡಿ ಐಡೆಂಟಿಫೈ ಮಾಡ್ತಿರ್ತಾರೆ ನೋಡ್ರಿ, ಶವ ಗುರುತು ಹಚ್ಚುವುದು ತಿಂಗಿರಂಗಿಲ್ಲ, ಶವ ಪತ್ತೆ ಹಚ್ಚಿ ಇದು ಯಾರ ಹೆಣ ಅಂತ ಗುರುತು ಹಚ್ಬೇಕಂತ. ಈ 105 ಮಂದಿ ಬಂದು ನೋಡಿ, ಸಾರಿ ಇದು ನಮ್ಮ ಅಣ್ಣ ಅಲ್ಲ ಅಂದ್ಬಿಟ್ರಂತವ್ರು. ಯಾಕ ಅಂತ ಕೇಳಿದ್ರೆ ತಲೆಯನ್ನ ಒಳಗೆ ಹೋಗಿಸ್ಬಿಟ್ಟಿದ್ರು, ಕೈ ಕಾಲುಗಳನ್ನೆಲ್ಲ ತಳಗಿಂದ ಒಳಗೆ ಹಾಕ್ಬಿಟ್ಟಿದ್ರಂತ ಭೀಮಸೇನ ದೇವರು. ಏನ್ ಪರಿಸ್ಥಿತಿ ವಿಚಾರ ಮಾಡ್ಕೊಳ್ರಿ. ಅದು ಏನಂತ ಅರ್ಥ ಹಾಕ್ಬೇಕು. ಮುಖಂ ಕಿಮಸ್ಯ ಕೌ ಬಾಹು ಕಾವು ರೂಪಾದ ಮುಚ್ಚೇತೆ. ಪುರುಷ ಸೂಕ್ತ ಹೇಳಿಸ್ಬಿಟ್ರು ಭೀಮಸೇನ ದೇವರ ಬಾಯಿಯಿಂದ. ಯಾಕೆ ಅಂದ್ರೆ ಮುಖಂ ಕಿಮ್, ಎಲ್ಲದ ಮುಖ ಎಲ್ಲದ, ತಲೆನೇ ಇಲ್ಲ, ಕೀಚಕೊಂಡು ಒಳಗೆ ತುರುಕಿ ಬಿಟ್ಟಾರ. ಹಿಂಗ್ ಕೊಲ್ಲೋದ ಎಲ್ಲರ ಬಾಳ ಅಂದ್ರೆ ಹಿಂಗ್ ತಿರುಗಿಸಿರ್ತಾರ, ಬೇರೆ ಮಾಡಿರ್ತಾರ, ಬಿಟ್ಟಿರ್ತಾರ ಅಂತ ತಿಳ್ಕೊಬೇಕ್ರಪ್ಪ. ಹಿಂಗ ಒತ್ತಿ ಬಿಟ್ರೆ ಇಲ್ಲಿದ್ದು ಒಳಗೆ ಹೋಗ್ಬಿಟ್ಟಿತ್ತಂತ ಹೊಟ್ಟೆ ಒಳಗೆ. ಬರೀ ಇದಷ್ಟೇ ಹೋಗಿದ್ರೆ ಸರಿ ಇತ್ತು, ಕೈ ಕಾಲೆಲ್ಲ ತಳಗಿನ ಒಳಗೆ ಹಾಕ್ಬಿಟ್ಟಿದ್ರಂತೆ. ಏನು ಪರಿಸ್ಥಿತಿ ಈ ಪರಿಯಿಂದ ಕೊಲ್ಲೋದಾದ್ರೆ. ಮುಖಂ ಕಿಮಸ್ಯ ಕೌ ಬಾಹು ಕಾವು ರೂಪಾದ ಮುಚ್ಚೇತೆ. ಅದಕ್ಕೆ ಅವರೆಲ್ಲ ಹೇಳಿದ್ರಂತೆ, ಸಾರಿ ಇವ್ರು ನಮ್ಮ ಅಣ್ಣ ಅಲ್ಲ ಅಂತ. ಆಮೇಲೆ ಪೊಲೀಸರು ಬಿಡ್ಬೇಕಲ್ಲ, ಇನ್ನೊಂದ್ ಸರ್ತಿ ನೋಡ್ರಿ, ಇನ್ನೊಂದ್ ಸರ್ತಿ ಹಿಂದ್ ನೋಡ್ರಿ, ಮುಂದ್ ನೋಡ್ರಿ ಇದ್ರಂತೆ. ಎಲ್ಲಿ ನೋಡಿದ್ರು ಇಷ್ಟದ್ದು ಇದ್ದದ್ದು ಅಷ್ಟೇ, ಎಷ್ಟು ನೋಡ್ಬೇಕು. ಆಮೇಲೆ ಕೊನೆಗೆ ಗೊತ್ತಂತೆ, ಇಲ್ಲ ಇದು ನಮ್ಮ ಅಣ್ಣ ಅಂತ ಹೇಳಿ ಹಂಗ ಕೊಂದಿದ್ದಂತೆ ಭೀಮಸೇನ. ಅದಕ್ಕೆ ಮರುತ್ಸುತ ಮುಖ ಪ್ರವೃತ್ತಯ ದಯಿತೋರು ವಾರ್ತಯ. ಭೀಮಸೇನ ಉಪನ್ಯಾಸ ಮಾಡಿದ. ಕೃಷ್ಣ ಸುಮ್ ಕೊಡ್ಬೇಕೋ ಇಲ್ಲೋ. ಮುಂದೆ ಏನ್ ಮಾಡಿದ ಭೀಮ, ಸೆಕೆಂಡ್ ಪಾರ್ಟ್ ಹೇಳು ಅಂದ. ಫಸ್ಟ್ ಪಾರ್ಟ್ ಮುಗೀತಲ್ಲ, ಸೆಕೆಂಡ್ ಪಾರ್ಟ್ ಹೇಳು ಅಂದ. ಆ 105 ಮಂದಿನ ಕೊಂದೆ ನೋಡು ಕೃಷ್ಣ ಅಂದ. ಮತ್ತೆ 2ನೇ ಪಾರ್ಟ್ ಹೆಂಗ್ ಕೊಂದಿ ಹೇಳು ಅಂದ. ಈ ಆಸೆ ಕೆಲವರಿಗೆಲ್ಲ ಫೈಟಿಂಗ್ ಕೇಳೋದು ಬಹಳ ಪ್ರೀತಿ ಇರ್ತದ್ರಿ. ಹೆಂಗ್ ಹೊಡೆದು ಹೇಳು ಅಂತಿರ್ಬೇಕು. ಕೈಲಿ ಹೊಡೆದೇನು, ಕೈಲಿ ಹೊಡಿಬಾರ್ದ, ಪಿಕ್ ಹೋಗ್ತೇವೆ ಹೊಡಿಬೇಕು ಅಂತ ಹೇಳ್ಬೇಕು. ಮತ್ತೆ ಹೆಂಗ್ ಹೊಡೆದೆ
ಈ ದ್ರೌಪದಿನ ಕಟ್ಕೊಂಡು ಹೊಂಟಿದ್ರು ಅವನು ಹೆಣದ ಜೊತೆಗೆ. ಒಂದು ಹಾರಿ ಹೋದೆ ಅಡಿಗೆ ಮನೆಯಿಂದ, ಆ ಸ್ಮಶಾನದಲ್ಲಿ ಸಿಕ್ಕ ಮರಗಳನ್ನ ಎತ್ತೆತ್ತಿ ಬಡಿದಿದ್ದೇನೆ ಅಂತ ಹೇಳಿದ. ಕೈಲಿ ಹೊಡಿಲಿಲ್ಲಂತೆ ಭೀಮಸೇನ. ಹೇಗ್ ಬಡದ ಅಂತ ಕೇಳಿದ್ರೆ, ಸ್ಮಶಾನದಲ್ಲಿ ಯಾವ ಯಾವ ಮರಗಳು ಸಿಕ್ಕಿದ್ದಾವಲ್ಲ ಮರಗಳನ್ನೇ ಎತ್ತೋದಂತೆ ಒಂದೇ ಕೈಯಲ್ಲಿ ಭೀಮಸೇನ. ಒಂದು ಕೈಯಲ್ಲಿ ಮರ ಎತ್ತೋದು, ಎದುರಿಗೆ ಬಂದ 105 ಮಂದಿನೂ ಹೊಡೆದು ಬಿಟ್ಟನಂತೆ. ಕೆಲವರು ತಪ್ಸ್ಕೊಂಡು ಹೊಟ್ಟಿದ್ರಂತೆ. ದಯಮಾಡಿ ಬಿಟ್ಬಿಡ್ರಪ್ಪ, ಬಿಟ್ಬಿಡ್ರಿ, ಇನ್ನೊಂದು ಬರಂಗಿಲ್ಲ ಈ ಕಡೆ ಅಂತ. ಒಮ್ಮೆ ಹೇಳಿದ್ರಂತೆ ಭೀಮಸೇನ ದೇವರು, ನಮ್ ದೇವ್ರ ನಿಯಮದ ಯದ್ಗತ್ವ ನನಿವರ್ತಂತೆ ತದ್ಧಾವ ಪರಮಂ ಮಮ. ಯಾರು ಒಳಗೆ ಬಂದ್ಮೇಲೆ ತಿರುಗಿ